Hi, this is Vikas M. Now we'll be dealing with paper 1, program BA, subject optional English, first semester, University of Mysore, session number 19. Moving on to the next slide. This session number 19, we shall deal with the revision of poetry which has been prescribed for us. Number 1, She Dwelt Among the Untrodden Ways by William Wordsworth. Number 2, Ode to Autumn by John Keats. Number 3, My Last Duchess by Robert Browning. Number 4, The Ballad of the East and West by Rudyard Kipling. Learning objectives. So what are the objectives? ಅಂದರೆ ಈ ಕಲಿಕೆಯ ಧ್ಯೇಯೋದ್ದೇಶಗಳೇನು ಅನ್ನುವಂಥದ್ದು. To discuss Wordsworth features of romantic poetry. ಅಂದರೆ ವರ್ಡ್ಸ್ವರ್ತ್ರ ಕಾಲದ ರಮ್ಯ ಕಾಲ, ರೊಮ್ಯಾಂಟಿಕ್ ಪೋಯಿಟ್ರಿ ಅಂದರೆ ರಮ್ಯ ಕಾಲದ ಒಂದು ಕವನಗಳನ್ನು ಅಥವಾ ಅದರ ಗುಣಲಕ್ಷಣಗಳನ್ನು ನಾವು ಅಧ್ಯಯನ ಮಾಡುವುದು ಮತ್ತು ಅದರ ಸಂಬಂಧವಾಗಿ ವಿಚಾರವನ್ನು ಮಾಡುವಂಥದ್ದು. ಎರಡನೇದು, ಟು ಡಿಸ್ಕಸ್ ರೊಮ್ಯಾಂಟಿಕ್ ವಿಷನ್ ಆಫ್ ಜಾನ್ ಕೀಟ್ಸ್. ಜಾನ್ ಕೀಟ್ಸರ ಒಂದು ರೊಮ್ಯಾಂಟಿಕ್ ವಿಷನ್ ಏನಿದೆ, ಆ ರಮ್ಯ ಕಾಲದ ದೃಷ್ಟಿಕೋನ ಏನಿದೆ, ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ಅಭ್ಯಸಿಸುವಂಥದ್ದು ಅಥವಾ ಅಧ್ಯಯನ ಮಾಡುವಂಥದ್ದು. ಮೂರನೇದು, ಟು ಡಿಸ್ಕಸ್ ರಾಬರ್ಟ್ ಬ್ರೌನಿಂಗ್ಸ್ ದ ಫಾರ್ಮ್ ಆಫ್ ಡ್ರಾಮ್ಯಾಟಿಕ್ ಮೊನೊಲಾಗ್. ರಾಬರ್ಟ್ ಬ್ರೌನಿಂಗರ ಡ್ರಾಮ್ಯಾಟಿಕ್ ಮೊನೊಲಾಗಿನ ಆಕಾರವನ್ನು, ರೂಪವನ್ನು ನಾವು ಅರ್ಥೈಸಿಕೊಳ್ಳುವಂಥದ್ದು ಮತ್ತು ಅದರ ಬಗ್ಗೆ ಒಂದಷ್ಟು ಚಿಂತನ ಮಂಥನ ಮಾಡುವಂಥದ್ದು. ನಾಲ್ಕನೇದು, ಟು ಡಿಸ್ಕಸ್ ಕಿಪ್ಲಿಂಗ್ಸ್ ಐಡಿಯಾಸ್. ಕಿಪ್ಲಿಂಗರ ಕಲ್ಪನೆಗಳನ್ನು, ಅವರ ವಿಚಾರವನ್ನು ಒಂದಷ್ಟು ರೀತಿಯಲ್ಲಿ ಅಭ್ಯಾಸವನ್ನು ಮಾಡುವಂಥ ಒಂದು ಪ್ರಯತ್ನ ನಾವಿಲ್ಲಿ ಮಾಡ್ತಾ ಹೋಗ್ಬೋದು. ಸೊ ವಾಟ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್? ಕಲಿಕೆಯ ಫಲಿತಾಂಶ ಏನು ಅನ್ನೋದನ್ನು ನೋಡೋದಾದರೆ, ಟು ಅಪ್ರಿಷಿಯೇಟ್ ವರ್ಡ್ಸ್ವರ್ತ್ ಫೀಚರ್ಸ್ ಆಫ್ ರೊಮ್ಯಾಂಟಿಕ್ ಪೋಯಟ್ರಿ, assess the romantic visions of John Keats in the poem, critically discuss Robert Browning's dramatic monologue, analyze Kipling's ideas in the poem. So I repeat, appreciate Wordsworth's features of romantic poetry. ರೊಮ್ಯಾಂಟಿಕ್ ಪೋಯಟ್ರಿಯ ಗುಣಲಕ್ಷಣಗಳ ಬಗ್ಗೆ ವಿಚಾರವನ್ನು ತಿಳಿದುಕೊಂಡು ಅದನ್ನು ಅಭ್ಯಾಸಿಸುವಂಥದ್ದು. ಎರಡನೇದು, ಅಸೆಸ್ ದ ರೊಮ್ಯಾಂಟಿಕ್ ವಿಷನ್ಸ್ ಆಫ್ ಜಾನ್ ಕೀಟ್ಸ್ ಇನ್ ದ ಪೋಯಮ್. ಜಾನ್ ಕೀಟ್ಸ್ ರೊಮ್ಯಾಂಟಿಕ್ ದೃಷ್ಟಿಕೋನಗಳು ಅಂತ ನಾವೇನು ಹೇಳ್ತೀವಿ, ಆ ರಮ್ಯ ಕಾಲದ ದೃಷ್ಟಿಕೋನವನ್ನು ಅಸೆಸ್ ಮಾಡುವಂಥ ಒಂದು ಪ್ರಯತ್ನ ಮಾಡೋದು, ಓರೆಗೆ ಹಚ್ಚುವಂಥ ಒಂದು ಪ್ರಯತ್ನ ಮಾಡೋದು. ನೆಕ್ಸ್ಟ್, ಕ್ರಿಟಿಕಲಿ ಡಿಸ್ಕಸ್ ರಾಬರ್ಟ್ ಬ್ರೌನಿಂಗ್ಸ್ ಡ್ರಾಮ್ಯಾಟಿಕ್ ಮೊನೊಲಾಗ್. ರಾಬರ್ಟ್ ಬ್ರೌನಿಂಗರ ನಾಟಕೀಯ ಸ್ವಗತ ಅಂತ ನಾವೇನು ಕರಿತೀವಿ, ಆ ನಾಟಕೀಯ ಸ್ವಗತದ ಬಗ್ಗೆ ಒಂದಷ್ಟು ವಿಮರ್ಶಾತ್ಮಕವಾಗಿ ನಾವು ಚಿಂತನ ಮಂಥನವನ್ನು ನಡೆಸುವಂಥದ್ದು. ಹಾಗೂ ದ ಲಾಸ್ಟ್, ಅನಲೈಸ್ ಕಿಪ್ಲಿಂಗ್ಸ್ ಐಡಿಯಾಸ್ ಇನ್ ದ ಪೋಯಮ್. ಕಿಪ್ಲಿಂಗರ ಒಂದು ಕಲ್ಪನೆ, ಪರಿಕಲ್ಪನೆ, ವಿಚಾರವನ್ನು ನಾವಿಲ್ಲಿ ಅನಲೈಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ slide. So the very first poem that we will be revising here is poem number 5, She Dwelt Among the Untrodden Ways. William Wordsworth, 7th April 1770 to 23rd April 1850, was an English romantic poet who, with Samuel Taylor Coleridge, helped to launch the Romantic Age in English literature with a joint publication called Lyrical Ballads in the year 1798. Wordsworth's magnum opus is generally considered to be the Prelude, a semi-autobiographical poem of his early years that he revised and expanded a number of times. It was posthumously titled and published by his wife in the year of his death. Before it was generally known as the poem to Coleridge. Wordsworth was poet laureate from 1843 until his death from pleurisy on 23rd April 1850. The Lucy Poems are a series of 5 poems composed by the English romantic poet William Wordsworth between 1798 and 1801. Poem number 5, She Dwelt Among the Untrodden Ways. ನಾವು ಈ ಸ್ಲೈಡ್ನ ಪ್ರಮುಖವಾದಂಥ
ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ವಿಲಿಯಂ ವರ್ಡ್ಸ್ವರ್ತರು ಒಂದಷ್ಟು ಆಟೋಬಯೋಗ್ರಫಿಕಲ್ ಒಂದು ಬ್ರೀಫ್ ಬಯೋಗ್ರಫಿಯನ್ನು ನಾವು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಏನು 1770 ಏಪ್ರಿಲ್ 7ರಿಂದ 1850 ಏಪ್ರಿಲ್ 23ರವರೆಗೆ ಅವರ ಕಾಲಘಟ್ಟವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ವಾಸ್ ಅನ್ ಇಂಗ್ಲಿಷ್ ರೊಮ್ಯಾಂಟಿಕ್ ಪೋಯಿಟ್. ಆತ ಇಂಗ್ಲಿಷ್ ಸಾಹಿತ್ಯದ ಒಬ್ಬ ರೊಮ್ಯಾಂಟಿಕ್ ಕವಿಗಳಲ್ಲಿ ಅಗ್ರಗಣ್ಯರಾಗಿ ನಿಲ್ತಾರೆ. ಅಲಾಂಗ್ ವಿತ್ ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್ ಒಂದಿಗೆ ಅವರು ಈ ಆಂಗ್ಲ ಸಾಹಿತ್ಯ ಅಥವಾ ಇಂಗ್ಲಿಷ್ ಸಾಹಿತ್ಯದ ಒಂದು ವಿಭಾಗದಲ್ಲಿ ಅಥವಾ ಚರಿತ್ರೆಯಲ್ಲಿ ಒಂದು ಹೊಸದಾದಂತಹ ಒಂದು ಯುಗವನ್ನು ತಮ್ಮದೇ ಆದ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಹುಟ್ಟು ಹಾಕ್ತಾರೆ. ಅದು ಯಾವುದು ಅಂತ ಹೇಳಿದ್ರೆ ರೊಮ್ಯಾಂಟಿಕ್ ಏಜ್. ಅದನ್ನು ನಾವು ಕನ್ನಡದಲ್ಲಿ ರಮ್ಯಕಾಲ ಅಂತಲೂ ಕೂಡ ಕರಿಬೋದು. ಯಾವುದರ ಮುಖಾಂತರ ಈ ರಮ್ಯಕಾಲ ಅಥವಾ ರೊಮ್ಯಾಂಟಿಕ್ ಏಜನ್ನು ಲಾಂಚ್ ಮಾಡ್ತಾರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅಂದರೆ ಅವರಿಬ್ಬರ ಸಂಪಾದಕೀಯವಾದಂತಹ, ಇಬ್ಬರು ಒಟ್ಟಿಗೆ ಸೇರಿ ಸಂಪಾದಕೀಯ ಅಂದರೆ ಜಾಯಿಂಟ್ ಪಬ್ಲಿಕೇಶನ್ ಅಂತ ನಾವೇನು ಹೇಳ್ತೀವಿ, ಆ ಜಾಯಿಂಟ್ ಪಬ್ಲಿಕೇಶನ್ ಆದಂತಹ ಲಿರಿಕಲ್ ಬಲಾಟ್ ಅನ್ನುವಂಥ ಒಂದು ಕೃತಿಯಿಂದ ಆ ಹೊಸ ರಮ್ಯ ಚೈತ್ರ ಕಾಲದ ಒಂದು ಯುಗವನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಸ್ಥಾಪಿಸ್ತಾ ಹೋಗ್ತಾರೆ ಅಥವಾ ಒಂದು ಹುಟ್ಟನ್ನು ಒಂದು ಸೃಷ್ಟಿಗೆ ಕಾರಣಕರ್ತರಾಗ್ತಾರೆ. ಯಾವ ಇಸ್ವಿನಲ್ಲಿ ಅಂತ ಹೇಳಿದ್ರೆ 1798ರಲ್ಲಿ. ವರ್ಡ್ಸ್ವರ್ತ್ magnum opus is generally considered to be the prelude, a semi-autobiographical poem of his early years that he revised and expanded a number of times. ವರ್ಡ್ಸ್ವರ್ತರ ಮಹಾಗ್ರಂಥ, ಬೃಹತ್ ಗ್ರಂಥ ಸಾಮಾನ್ಯವಾಗಿ ಯಾವುದು ಅಂತ ಹೇಳಿದ್ರೆ ದ ಪ್ರಿಲ್ಯೂಡ್ ಅನ್ನುವಂಥ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಏನು ಪ್ರಿಲ್ಯೂಡ್ ಅಂತಂದರೆ ಅದೊಂದು ಸೆಮಿ ಆಟೋಬಯೋಗ್ರಾಫಿಕಲ್ ಪೋಯಮ್ ಅಂತ ಹೇಳ್ತಾ ಹೋಗ್ತಾರೆ. ಇಟ್ಸ್ ಅ ಸೆಮಿ ಆಟೋಬಯೋಗ್ರಫಿಕಲ್ ಪೋಯಮ್ ಆಫ್ ಹಿಸ್ ಅರ್ಲಿ ಇಯರ್ಸ್. ತಾವು ಕವನವನ್ನು, ಪದ್ಯವನ್ನು ತಮ್ಮ ಪ್ರಕಾರವಾಗಿ ಆಯ್ದುಕೊಂಡ ಮೇಲೆ ಅದನ್ನು ಬರೆಯೋದಕ್ಕೆ ಶುರು ಮಾಡಿದಾಗ ಹಲವಾರು ಬಾರಿ ಆ ಪ್ರಿಲ್ಯೂಡ್ ಸೆಮಿ ಆಟೋಬಯೋಗ್ರಫಿಕಲ್ ಪದ್ಯವನ್ನು ಆ ಅರೆ ಆತ್ಮಕಥನ ಇರುವಂಥ ಕವನವನ್ನು ಹಲವಾರು ಬಾರಿ ರಿವೈಸ್ ಮಾಡ್ತಾರೆ, ಪುನರ್ವರ್ತನೆ ಮಾಡ್ತಾರೆ, ಪುನರ್ಮನನ ಮಾಡ್ತಾರೆ ಮತ್ತು ಅದನ್ನು ವಿಸ್ತರಿಸ್ತಾ ಹೋಗ್ತಾರೆ. ನಂತರ ಇಟ್ ವಾಸ್ ಪೋಸ್ಟಮಸ್ಲಿ ಟೈಟಲ್ಡ್ ಆ್ಯಂಡ್ ಪಬ್ಲಿಷ್ಡ್ ಬೈ ಹಿಸ್ ವೈಫ್ ಇನ್ ದ ಇಯರ್ ಆಫ್ ಹಿಸ್ ಡೆತ್, ಬಿಫೋರ್ ವಿಚ್ ಇಟ್ ವಾಸ್ ಜನರಲಿ ನೋನ್ ಆ್ಯಸ್ ದ ಪೋಯಮ್ ಟು ಕಾಲ್ರಿಡ್ಜ್. ಸೊ ಅವರು ಕಾಲವಾದ ನಂತರ ಆ ವರ್ಡ್ಸ್ವರ್ತ್ನ ಶ್ರೀಮತಿ ಈ ದ ಪ್ರಿಲ್ಯೂಡ್ ಅನ್ನೋದನ್ನು ಪಬ್ಲಿಷ್ ಮಾಡ್ತಾ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮೊದಲನೇದಾಗಿ ಈ ಮುಂಚಿತವಾಗಿ ದ ಪ್ರಿಲ್ಯೂಡ್ ಪೋಯಮ್ ಏನಂತ ಟೈಟಲ್ ಆಗಿತ್ತು, ಅದರ ಶೀರ್ಷಿಕೆ ಏನಿತ್ತು ಅಂತ ಹೇಳಿದ್ರೆ ದ ಪೋಯಮ್ ಟು ಕಾಲ್ರಿಡ್ಜ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಅದನ್ನು ಪಬ್ಲಿಷ್ ಆಗ್ತಾ ಹೋಗುತ್ತೆ. ಪ್ರಕಟಣೆಯನ್ನು ವರ್ಡ್ಸ್ವರ್ತ್ರವರ ಶ್ರೀಮತಿಯವರು ಮಾಡ್ತಾ ಹೋಗ್ತಾರೆ. ವರ್ಡ್ಸ್ವರ್ತ್ ವಾಸ್ ಪೋಯೆಟ್ ಲಾರೆಟ್ ಫ್ರಮ್ 1843 until his death from Fleury on 23rd April 1850. ವರ್ಡ್ಸ್ವರ್ತ್ ಅವ್ರಿಗೆ 1743ರಿಂದ 1850ವರೆಗೂ ಆಸ್ಥಾನ ಕವಿ ಅನ್ನುವಂಥ ಒಂದು ಪೊಸಿಷನ್, ಒಂದು ಸ್ಥಾನವನ್ನು ದೊರಕಿಸ್ಕೊಡ್ಲಾಗ್ತದೆ. ಎಲ್ಲಿವರೆಗೂ ಅಂತಂದರೆ ಫ್ಲೂರೆಸೆಯಿಂದ, ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಲಂಗ್ಸ್ ಡಿಸೀಸ್ ಅಂತ ನಾವೇನು ಕರಿತೀವಿ, ಆ ಲಂಗ್ಸ್ ಡಿಸೀಸ್ ಅಂತ ಫ್ಲೂರೆಸೆಯಿಂದ 23 ಏಪ್ರಿಲ್ 1850ವರೆಗೂ ಕೂಡ ಅವರು ಆ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಂಡಿರ್ತಾರೆ ಮತ್ತು ಆ ಸ್ಥಾನದಲ್ಲಿ ಇರ್ತಾರೆ. The Lucy poems are a series of 5 poems composed by the English romantic poet William Wordsworth between 1798 and 1801. ಅಂದರೆ ನಾವು ಈಗ ನೋಡುವಂಥ ಒಂದು ಲೂಸಿ ಪೋಯಮ್ ಅಂತ ನಾವೇನು ಕರೀತಾ ಹೋಗ್ತೇವೆ, 1798 ಮತ್ತು 1801ರ ನಡುವೆ ಇದನ್ನು ಅವ್ರೇನು ಮಾಡ್ತಾ ಹೋಗ್ತಾರೆ, ಪ್ರಕಟಣೆಯನ್ನು ಅಥವಾ ಆ ಕವನಗಳನ್ನು ಬರೆದಿರ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. She dwelt among the untrodden ways. Moving on to the next slide. ನಾವು ಈ ಲೂಸಿ ಪೋಯಮ್ಸ್ಗಳಲ್ಲಿ 5 ಲೂಸಿ ಪೋಯಮ್ಸಲ್ಲಿ ಒಂದಾದಂಥ She dwelt among the untrodden ways ಅನ್ನುವಂಥ ಒಂದು ಕವನವನ್ನು ನೋಡ್ತಾ ಹೋಗೋಣ. Stanza 1. The first stanza begins with the speaker describing a maiden whose identity is not yet specified. He relates how she lived in a remote place
where few people ever went. The speaker emphasizes that she lived by the springs of Dow, an actual location in England. Despite the peaceful description of her surroundings, the speaker reveals that she was never praised and was unloved, a lonely figure. ಸ್ಟ್ಯಾನ್ಸ ಒಂದರಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಒಂದು ಅಥವಾ ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಏನು ಸ್ಟ್ಯಾನ್ಸ ಒನ್ ಅಂತ ಹೇಳಿದ್ರೆ, ಸ್ಟ್ಯಾನ್ಸ ಒಂದು ನಲ್ಲಿ ಇಟ್ ಬಿಗಿನ್ಸ್ ವಿತ್ ದ ಸ್ಪೀಕರ್ ಡಿಸ್ಕ್ರೈಬಿಂಗ್ ಎ ಮೈಡನ್ ವೂಸ್ ಐಡೆಂಟಿಟಿ ಇಸ್ ನಾಟ್ ಯೆಟ್ ಸ್ಪೆಸಿಫೈಡ್. ಅಂದರೆ ಇಲ್ಲಿ ಕವಿ ಒಬ್ಬ ಕನ್ಯೆಯ ಬಗ್ಗೆ, ಒಬ್ಬ ಹೆಣ್ಣು ಮಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ, ಆದರೆ ಆಕೆ ಐಡೆಂಟಿಟಿಯನ್ನು ಇನ್ನೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಿ ರಿಲೇಟ್ಸ್ ಹೌ ಶಿ ಲಿವ್ಡ್ ಇನ್ ಎ ರಿಮೋಟ್ ಪ್ಲೇಸ್ ವೇರ್ ಫ್ಯೂ ಪೀಪಲ್ ಎವರ್ ವೆಂಟ್. ಆಕೆ ಯಾರೂ ಹೆಚ್ಚಾಗಿ ಓಡಾಡದೇ ಇರುವಂಥ ಪ್ರದೇಶದಲ್ಲಿ ವಾಸವಿದ್ದಳು ಅನ್ನುವಂಥ ಮಾಹಿತಿಯನ್ನು ಕೂಡ ನಮಗಿಲ್ಲಿ ನೀಡಲಾಗ್ತದೆ. ದಿ ಸ್ಪೀಕರ್ ಎಂಫಸೈಸಸ್ ದಟ್ ಶಿ ಲಿವ್ಡ್ ಬೈ ದ ಸ್ಪ್ರಿಂಗ್ಸ್ ಆಫ್ ಡೌ, ಆನ್ ಆ್ಯಕ್ಚುಯಲ್ ಲೊಕೇಶನ್ ಇನ್ ಇಂಗ್ಲೆಂಡ್. ಇಲ್ಲಿ ಸ್ಪೀಕರ್ ಅವರು ತುಂಬ ಸ್ಪಷ್ಟವಾಗಿ ಹಾಗೂ ತುಂಬ ಉತ್ತೇಜನಕಾರಿಯಾಗಿ ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಅವಳು ಸ್ಪ್ರಿಂಗ್ಸ್ ಆಫ್ ಡೌ ಅಂದರೆ ಇಂಗ್ಲೆಂಡ್ನಲ್ಲಿ ಬರುವಂಥ ಒಂದು ಪ್ರದೇಶದಲ್ಲಿ ಅವಳು ವಾಸವಿದ್ದಳು. ಅಂದರೆ ಹೆಚ್ಚು ಓಡಾಡದೇ ಇರುವಂತಹ, ಜನಸಂಪರ್ಕ ಹೆಚ್ಚು ಇಲ್ಲದಿರುವಂಥ ಒಂದು ಪ್ರದೇಶದಲ್ಲಿ ಆಕೆ ವಾಸವಿದ್ದಳು ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಡಿಸ್ಪೈಟ್ ದ ಪೀಸ್ಫುಲ್ ಡಿಸ್ಕ್ರಿಪ್ಷನ್ ಆಫ್ ಅ ಸರೌಂಡಿಂಗ್ಸ್, ದ ಸ್ಪೀಕರ್ ರಿವೀಲ್ಸ್ ದಟ್ ಶಿ ವಾಸ್ ನೆವರ್ ಪ್ರೈಸ್ಡ್ ಆ್ಯಂಡ್ ವಾಸ್ ಅನ್ಲವ್ಡ್, ಎ ಲೋನ್ಲಿ ಫಿಗರ್. ಇಷ್ಟೆಲ್ಲ ಅದ್ಭುತವಾದಂತಹ ಒಂದು ಪ್ರದೇಶದಲ್ಲಿ ವಾಸಿಸ್ತಾ ಇದ್ದರೂ ಕೂಡ ಆಕೆಯ ಬಗ್ಗೆ ಒಂದು ಮಾಹಿತಿಯನ್ನು ಅಥವಾ ಒಂದು ಮಾತನ್ನು ಕವಿ ಹೇಳ್ತಾ ಹೋಗ್ತಾನೆ, ಅಥವಾ ಈ ಕವನದ ಸ್ಪೀಕರ್ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಆಕೆಯನ್ನು ಯಾರೂ ಕೂಡ ಪ್ರೇಸ್ ಮಾಡ್ತಿರಲಿಲ್ಲ, ಹೊಗಳುವಂಥವ್ರು ಇರಲಿಲ್ಲ, ಮತ್ತು ಆಕೆಯನ್ನು ಯಾರೂ ಕೂಡ ಪ್ರೀತಿಸ್ತಿರಲಿಲ್ಲ. ಶಿ ವಾಸ್ ಅ ಲೋನ್ಲಿ ಫಿಗರ್. ಆಕೆ ಒಬ್ಬಂಟಿಯಾಗಿ ಆ ಪ್ರದೇಶದಲ್ಲಿ ಜನಸಂಪರ್ಕ ಇಲ್ಲದಿರುವಂಥ ಜಾಗದಲ್ಲಿ ತನ್ನ ಜೀವನವನ್ನು ತವಿಸ್ತಾ ಇದ್ಲು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ ಸ್ಟ್ಯಾನ್ಸಾ 2, ದ ಸ್ಪೀಕರ್ ಬಿಗಿನ್ಸ್ ಟು ಡಿಸ್ಕ್ರೈಬ್ the maiden in greater detail. He compares her to a violet concealed by a mossy stone that no one really cared to notice. He further compares her beauty to that of a star, particularly a single brilliant star shining in the sky. In a few words, the speaker conveys the power of the maiden's beauty. ಸೊ ಎರಡನೇ ಸಾಲಿನಲ್ಲಿ ಮತ್ತಷ್ಟು ಡೀಟೇಲನ್ನು, ಮತ್ತಷ್ಟು ಮಾಹಿತಿಯನ್ನು, ಮತ್ತಷ್ಟು ವಿಸ್ತರಿಸುವಂಥ ಒಂದು ಪ್ರಯತ್ನವನ್ನು, ಮಾಹಿತಿಯ ಒಂದು ವಿಸ್ತರಣೆಯನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಏನಂತ ಅಂದರೆ, ಆಕೆಯನ್ನು ಈ ನದಿ, ತೊರೆ ಹಾಗೂ ನೀರು ಹರಿಯುವ ಜಾಗಗಳಲ್ಲಿ ಬರುವಂಥ ಒಂದು ವೈಲೆಟ್ ಫ್ಲವರ್ ಏನಿದೆ, ಆ ವೈಲೆಟ್ ಫ್ಲವರನ್ನು ಆ ನದಿ, ತೊರೆ ಜಾಗಗಳಲ್ಲಿ ಇರುವಂಥ ಕಲ್ಲು, ಪಾಚಿ ಕಟ್ಟಿದ ಕಲ್ಲು ಹೇಗೆ ಮರೆ ಮಾಡಿಬಿಡ್ತದೋ ಹಾಗೆ ಕೂಡ ಇವಳು ಯಾರಿಗೂ ಕಾಣದ ಹಾಗೆ ತನ್ನ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ಅನ್ನುವಂಥ ಒಂದು ಮಾತನ್ನು ಕವಿ ಇಲ್ಲಿ ಪುನರುಚ್ಚರಿಸ್ತಾ ಹೋಗ್ತಾನೆ. ಹೇಗೆ ಎಲೆ ಮರೆಕಾಯಿ ಹಾಗೆ ಅಂತ ನಾವು ಹೇಗೆ ಹೇಳ್ತೀವಲ್ಲ, ಆ ರೀತಿಯಾಗಿ ತನ್ನ ಬದುಕನ್ನು ಇವಳು ಸವಿಸ್ತಾ ಹೋಗ್ತಿದ್ದಾಳೆ. ಯಾರಿಗೂ ಕೂಡ ನಿಲುಕದ ಹಾಗೆ, ಯಾರಿಗೂ ಕೂಡ ಸಿಗದ ಹಾಗೆ, ಜನಸಂಪರ್ಕವಿಲ್ಲದ ಹಾಗೆ ತನ್ನ ಪಾಡಿಗೆ ತನ್ನ ಜೀವನವನ್ನು ನಿರ್ವಹಿಸ್ತಾ ಇದ್ದಾಳೆ. He further compares her beauty to that of a star, particularly a single brilliant star shining in the sky. ಮುಂದುವರಿದ ಭಾಗದಂತೆ ಆಕೆಯ ಬ್ಯೂಟಿಯನ್ನು, ಆಕೆಯ ಒಂದು ಸೌಂದರ್ಯವನ್ನು ಯಾವುದಕ್ಕೆ ಹೋಲಿಸಲಾಗುತ್ತೆ ಅಂದರೆ, ಆಕಾಶದಲ್ಲಿ ಯಾವುದೋ ಒಂದು ನಕ್ಷತ್ರ ಹೆಚ್ಚಾಗಿ ದೊಡ್ಡದಾಗಿ ಪ್ರಖರವಾಗಿ ಮಿನುಗ್ತಾ ಇರುತ್ತದಲ್ಲ, ಆ ನಕ್ಷತ್ರಕ್ಕೆ ಇವಳನ್ನು ಹೋಲಿಸ್ತಾ ಹೋಗ್ತಾನೆ. ಹಾಗಾಗಿ ಇನ್ ಎ ಫ್ಯೂ ವರ್ಡ್ಸ್ ದ ಸ್ಪೀಕರ್ ಕನ್ವೇಸ್ ದ ಪವರ್ ಆಫ್ ದ ಮೇಡನ್ಸ್ ಬ್ಯೂಟಿ. ಕೆಲವು ಅಕ್ಷರಗಳಲ್ಲಿ ಆ ಹೆಣ್ಣು ಮಗಳ, ಆ ಕನ್ಯೆಯ ಒಂದು ಸೌಂದರ್ಯವನ್ನು ತನ್ನ ಪದಗಳಲ್ಲಿ ಹಿಡಿದಿಡುವಂತಹ ಒಂದು ಪ್ರಯತ್ನವನ್ನು ಕವಿ ಮಾಡ್ತಾ ಹೋಗ್ತಾನೆ. ಸ್ಟ್ಯಾನ್ಸಾ 3, ದ ಥರ್ಡ್ ಸ್ಟ್ಯಾನ್ಸಾ ರಿಪೀಟ್ಸ್ ದ ಫ್ಯಾಕ್ಟ್ ದಟ್ ದ ಮೇಡನ್ ಲಿವ್ಡ್ unrecognized. Due to her solitude, few people could possibly know when she ceased to exist. For the first time, the speaker reveals that the maiden in question is Lucy and that she is no longer alive. ಸೊ ಇಷ್ಟು ಹೊತ್ತು ಸೌಂದರ್ಯವನ್ನು, ಆಕೆಯ ಗುಣಗಾನವನ್ನು, ಆಕೆಯ ಐಸೋಲೇಟೆಡ್ ಲೈಫ್ ಸ್ಟೈಲನ್ನು ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಂಥದ್ದು, ಅದರ ಬಗ್ಗೆ
ವಿಸ್ತಾರವಾಗಿ ಮಾತನಾಡ್ತಾ ಇದೆ ಅಂತ ಕವಿ ಕೊನೆಯ ಸಾಲುಗಳಲ್ಲಿ ಒಂದಷ್ಟು ಮಾತನ್ನು ಹೇಳ್ತಾ ಹೋಗ್ತಾನೆ. ಅಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಏನಿದೆ ಅಂತ ಹೇಳಿದರೆ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಆ ಥರ್ಡ್ ಸ್ಟ್ಯಾನ್ಜಾ ರಿಪೀಟ್ಸ್ ದ ಫ್ಯಾಕ್ಟ್ ದಟ್ ದ ಮೇಡನ್ ಲಿವ್ಡ್ ಅನ್ರೆಕಗ್ನೈಸ್ಡ್. ಆ ಕನ್ಯೆ ಯಾರಿಗೂ ಕೂಡ ಕಣ್ಣಿಗೆ ಕಾಣದ ಹಾಗೆ ಬದುಕನ್ನು ಸವಿಸ್ಬಿಟ್ಲು. ಯಾರೂ ಕೂಡ ಆಕೆಯನ್ನು ರೆಕಗ್ನೈಸ್ ಮಾಡಲಿಲ್ಲ, ಮಾನ್ಯ ಮಾಡಲಿಲ್ಲ, ಅಥವಾ ಆಕೆಯನ್ನು ಗುರುತಿಸಲಿಲ್ಲ. ಆಕೆಯ ಸೌಂದರ್ಯವನ್ನಾಗಲಿ, ಆಕೆಯ ಸೌಂದರ್ಯ ಮಾತ್ರ ಅಲ್ಲ, ಆಕೆಯ ಗುಣವನ್ನು, ಆಕೆಯ ನಡವಳಿಕೆಯನ್ನು, ಅವಳನ್ನು ಒಪ್ಪಿಕೊಳ್ಳುವಂಥದ್ದು ಅಥವಾ ತಿರಸ್ಕಾರ ಮಾಡುವಂಥದ್ದು ಎಲ್ಲರಲ್ಲಿ ಯಾವುದೂ ಇಲ್ಲ. ತನ್ನ ಪಾಡಿಗೆ ತಾನು ಬಿದ್ದು ಬದುಕಿಬಿಟ್ಟಂಥ ಒಬ್ಬ ಹೆಣ್ಣು ಮಗಳ ಬಗ್ಗೆ ಇಲ್ಲಿ ಈ ಮಾತುಗಳನ್ನು ಕವಿ ಹೇಳ್ತಾ ಹೋಗ್ತಾನೆ. ಡ್ಯೂ ಟು ಹರ್ ಸಾಲಿಟ್ಯೂಡ್ ಫ್ಯೂ ಪೀಪಲ್ ಕುಡ್ ಪಾಸಿಬಲಿ ನೋ ವೆನ್ ಶಿ ಸೀಸ್ ಟು ಎಕ್ಸಿಸ್ಟ್. ಆಕೆ ಒಬ್ಬಂಟಿಗಳಾಗಿ ಬದುಕಲಿರೋ ಕಾರಣಕ್ಕಾಗಿ ಯಾರಿಗೂ ಕೂಡ ಅವಳು ಯಾವಾಗ ಕಾಲವಾದಳು ಅಂತ ಕೂಡ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಆಕೆ ತನ್ನ ಜೀವನವನ್ನು ಯಾರಿಗೂ ಗೊತ್ತಾಗದ ಹಾಗೆ ತನ್ನ ಪಾಡಿಗೆ ತಾನು ನಿರ್ವಹಿಸ್ತಾ ಹೋಗ್ತಿರ್ತಾಳೆ. ಫಾರ್ ದ ಫಸ್ಟ್ ಟೈಮ್ ದ ಸ್ಪೀಕರ್ ರಿವೀಲ್ಸ್ ದಟ್ ದ ಮೇಡನ್ ಇನ್ ಕ್ವೆಶ್ಚನ್ ಇಸ್ ಲೂಸಿ ಆ್ಯಂಡ್ ದ್ಯಾಟ್ ಶಿ ಈಸ್ ನೋ ಲಾಂಗರ್ ಅಲೈವ್. ಆದರೆ ಕೊನೆಯ 2 ಸಾಲಿನಲ್ಲಿ ಮೊದಲ ಬಾರಿಗೆ ಕವಿಯಲ್ಲಿ ನಮಗೆ ಒಂದು ಕ್ಲೂವನ್ನು, ಒಂದು ಹಿಂಟನ್ನು ಕೊಡ್ತಾ ಹೋಗ್ತಾನೆ. ಏನಂತ ಹೇಳಿದ್ರೆ ಆ ಮೇಡನ್, ಆ ಕನ್ಯೆಯ ಹೆಸರು ಏನಂತ ಹೇಳಿದ್ರೆ ಲೂಸಿ ಆ್ಯಂಡ್ ದಟ್ ಶಿ ಈಸ್ ನೋ ಲಾಂಗರ್ ಅಲೈವ್. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಅವಳು ಈಗ ಕಾಲವಾಗಿ ಹೋಗಿದ್ದಾಳೆ, ಆಕೆ ಸದ್ಯ ಬದುಕುಳಿದಿಲ್ಲ. ದಿಸ್ ಸ್ಯಾಡ್ ಫ್ಯಾಕ್ಟ್ ಟಾರ್ಚರ್ಸ್ ದ ಸ್ಪೀಕರ್ ಹೂ ಇಂಪ್ಲೈಸ್ ಥ್ರೂ ಔಟ್ ದ ಪೋಯಮ್ ದಟ್ ಹಿ ಲವ್ಡ್ ಹರ್. ಈ ಒಂದು ವಿಷಾದನೀಯವಾದಂಥ ಒಂದು ಘಟನೆ ಏನಿದೆ, ಆ ವಿಚಾರ ಆ ಸ್ಪೀಕರ್, ಆ ಕವಿಗೆ ಏನು ಮಾಡ್ತಾ ಇರುತ್ತೆ ಅಂದರೆ ಹೆಚ್ಚು ನೋವನ್ನು ಉಂಟು ಮಾಡ್ತಾ ಇರುತ್ತೆ. ಹೂ ಇಂಪ್ಲೈಸ್ ಥ್ರೂ ಔಟ್ ದ ಪೋಯಮ್ ದಟ್ ಹಿ ಲವ್ಡ್ ಹರ್. ತಾನು ಅತಿ ಹೆಚ್ಚು ಪ್ರೀತಿಸಿದಂಥ ಲೂಸಿ ಈಗ ಇಲ್ಲ ಅನ್ನುವಂಥ ಒಂದು ಸನ್ನಿವೇಶವನ್ನು ಆತನಿಗೆ ಕಲ್ಪಿಸ್ಕೊಳ್ಳೋದಕ್ಕೂ ಆಗಲ್ಲ. ಹಾಗಾಗಿ ಆತ ದುಃಖ ಪೀಡಿತನಾಗ್ತಾ ಹೋಗ್ತಾನೆ. ಅವಳು ಇಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ತಾನು ತಂದುಕೊಳ್ಳೋದಕ್ಕೆ ಕೂಡ ತುಂಬ ಕಷ್ಟಪಡ್ತಾ ಹೋಗ್ತಾನೆ ಅನ್ನುವಂಥದ್ದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಈಗ ನಾವು ಪೋಯಮ್ ನಂಬರ್ 6 ಓಡ್ ಟು ಆಟಮ್ ಬೈ ಜಾನ್ ಕೀಟ್ಸ್. ಪದ್ಯ 6 ಓಡ್ ಟು ಆಟಮ್, ಜಾನ್ ಕೀಟ್ಸ್. 31st October 1795, 23 February 1821 was an English romantic poet. He was one of the main figures of the second generation of romantic poets, along with Lord Byron and Percy Bysshe Shelley. Despite his works having been in publication for only 4 years before his death from tuberculosis at the age of 25, he is considered as one of the most beloved of all English poets. Wordsworth. According to Wordsworth, what is poetry? Poetry is the spontaneous overflow of powerful feelings and emotions recollected in tranquility. According to Keats, if poetry comes not as naturally as the leaves to a tree, it had better not come at all. Coleridge. Poetry is like a growing plant, evolves according to its own internal principles into its final organic form. Blake. According to him, poetry is nothing but an imagination is to see the world in a grain of sand and to see heaven in a wild flower. Hold infinity in the palm of your hands and eternity in an heart. So what exactly we are trying to deal here? So John Keats 31 ಅಕ್ಟೋಬರ್ 1795, 23 ಫೆಬ್ರವರಿ 1821ರಲ್ಲಿ ಅವರ ಕಾಲಘಟ್ಟವಾಗಿದ್ದು, ಹಿ ವಾಸ್ ಆ್ಯನ್ ಇಂಗ್ಲೀಷ್ ರೊಮ್ಯಾಂಟಿಕ್ ಪೋಯೆಟ್. ಅವರು ಎರಡನೇ ತಲೆಮಾರಿನ ರೊಮ್ಯಾಂಟಿಕ್ ಪೋಯೆಟ್ನಲ್ಲಿ ರಮ್ಯ ಕಾಲದ ಒಂದು ಕವಿಗಳಲ್ಲಿ ಅಗ್ರಗಣ್ಯನಾಗಿ ಕೂಡ ಅವರು ನಿಲ್ತಾರೆ. ಯಾರೊಟ್ಟಿಗೆ ಅಂದರೆ ಲಾರ್ಡ್ ಬೈರನ್ ಮತ್ತು ಪರ್ಸಿ ಬಿಸ್ಸಿ ಶೆಲ್ಲಿ. Despite his works having been in publication for only 4 years before his death from tuberculosis at the age of 25, ಆತ ಅತಿ ಕಡಿಮೆ ವಯಸ್ಸಿಗೆ ಟ್ಯೂಬರ್ಕ್ಯುಲೋಸಿನಿಂದ
ತೀರಿಕೊಂಡಾಗಿಯೂ ಸಹ ಎರಡನೇ ಸಾಲಿನ ರಮ್ಯಕಾಲದ ಒಂದು ಮೂಮೆಂಟ್ ಅಂತ ಏನು ಹೇಳ್ತೀವಿ, ಚಳುವಳಿ, ಅದರಲ್ಲಿ ತುಂಬ ಹೆಚ್ಚಾಗಿ ತಮ್ಮನ್ನು ತಾವು ಇದ್ದರು. ಮತ್ತು ಪ್ರಮುಖವಾಗಿ ಅವರ ಹೆಸರನ್ನು ನಾವು ಕೇಳ್ಪಡ್ತೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಮೋಸ್ಟ್ ಬಿಲವ್ಡ್ ಆಲ್ ಇಂಗ್ಲಿಷ್ ಪೋಯಟ್ಸ್. ಅವರನ್ನು ಎಲ್ಲ ಇಂಗ್ಲಿಷ್ ಕವಿಗಳಲ್ಲಿ ತುಂಬ ಅತಿ ಹೆಚ್ಚು ಇಷ್ಟಪಟ್ಟಂಥ ಒಬ್ಬ ಕವಿಯಾಗಿ ನಮ್ಮ ಮುಂದೆ ನಿಲ್ತಾರೆ ಅನ್ನೋದು. ಈಗ ವರ್ಡ್ಸ್ವರ್ತ್ ಪ್ರಕಾರ ಪೋಯಿಟ್ರಿ ಅಂದರೆ ಏನು ಅಂದರೆ, ಐ ಕೋಟ್, ಪೋಯಿಟ್ರಿ ಇಸ್ ಅ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ವರ್ಡ್ಸ್ವರ್ತ್ ಪ್ರಕಾರ ಪೋಯಿಟ್ರಿ ಅನ್ನೋದು ಒಂದು ಸ್ಪಾಂಟೇನಿಯಸ್ ಆಗಿ ಇದ್ದಕ್ಕಿದ್ದಾಗೆ ಉಕ್ಕಿ ಹರಿಯುವ ನದಿ ಆಗಿ ಬರುವಂಥ ಎಮೋಷನ್ಸ್, ಭಾವನೆಗಳನ್ನು ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ, ಅದನ್ನೆಲ್ಲ ಒಟ್ಟುಗೂಡಿಸಿ ಪ್ರಶಾಂತತೆಯ ವಾತಾವರಣದಲ್ಲಿ ಅದನ್ನು ಪ್ರಕಟಿಸೋದು ಅಥವಾ ಅದನ್ನು ಹೊರಗೆ ಹಚ್ಚೋದು ಮತ್ತು ಅದನ್ನು ಬರೆಯುವಂಥದ್ದು ಅನ್ನೋಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೀಟ್ಸ್ ಪ್ರಕಾರ, ಇಫ್ ಪೋಯಿಟ್ರಿ ಕಮ್ಸ್ ನಾಟ್ ಆ್ಯಸ್ ನ್ಯಾಚುರಲಿ ಆಸ್ ದ ಲೀವ್ಸ್ ಟು ಎ ಟ್ರೀ, ಇಟ್ ಹ್ಯಾಡ್ ಬೆಟರ್ ನಾಟ್ ಕಮ್ ಎಟ್ ಆಲ್. ಅವ್ರ ಪ್ರಕಾರ ಪೋಯಿಟ್ರಿ ಅನ್ನೋದು ಹೇಗೆ ಗಿಡ ಹಾಗೂ ಮರಗಳಲ್ಲಿ ಸಹಜವಾಗಿ ಎಲೆಗಳು ಹುಟ್ಟುತ್ತಾ ಹೋಗ್ತದೋ ಹಾಗೆ ಮನುಷ್ಯನಲ್ಲಿ ಕವನ ಅನ್ನೋದು ಹುಟ್ಟಬೇಕು ಅನ್ನೋದು ಅವರ ಅಭಿಮತವಾಗಿರ್ತದೆ. ಕಾಲ್ರಿಡ್ಜ್ ಹೇಳ್ತಾರೆ, ಐ ಕೋಟ್, ಪೋಯಿಟ್ರಿ ಇಸ್ ಲೈಕ್ ಎ ಗ್ರೋಯಿಂಗ್ ಪ್ಲಾಂಟ್, evolves according to its own internal principles into its final organic form, unquote. ಕಾಲ್ರಿಡ್ಜ್ ಪ್ರಕಾರ ಪೋಯಿಟ್ರಿ ಅನ್ನೋದು ಬೆಳೆಯುವಂಥ ಒಂದು ಸಸಿ ಇದ್ದ ಹಾಗೆ, ಅದು ಹೇಗೆ ತನ್ನನ್ನು ತಾನು ಬೆಳೆಸ್ಕೊಳ್ತಾ ಹೋಗುತ್ತೆ ಅದೇ ರೀತಿ ಕವನವು ಕೂಡ ಬೆಳೀತಾ ಹೋಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ನೆಕ್ಸ್ಟ್ ಬ್ಲೇಕ್, ಇಮ್ಯಾಜಿನೇಷನ್ ಈಸ್ ಟು ಸಿ ದ ವರ್ಲ್ಡ್ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್ and to see heaven in a white flower, hold infinity in the palm of your hands and eternity in an heart. ಸೊ ಬ್ಲೇಕ್ನ ಪ್ರಕಾರ ಇಮ್ಯಾಜಿನೇಷನ್, ಕವಿತೆಗಳಲ್ಲಿ ಬರುವಂಥ ಇಮ್ಯಾಜಿನೇಷನ್ ಅಂದರೆ ಒಂದೇ ಒಂದು ಅಗಳಿನಲ್ಲಿ ಇಡೀ ಪ್ರಪಂಚವನ್ನು ಕಾಣುವಂಥದ್ದು ಹಾಗೂ ಸ್ವರ್ಗವನ್ನು ಒಂದು ಹೂವಿನಲ್ಲಿ ಕಾಣುವಂಥದ್ದು ಮತ್ತು ಇನ್ಫಿನಿಟಿ, ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್, ಕಾಲಾತೀತವಾದದ್ದನ್ನು ತನ್ನ ಕೈಗಳಲ್ಲಿ ಹಿಡಿಯುವಂಥ ಒಂದು ಪ್ರಯತ್ನ ಕವನದ ಸಾಲುಗಳಲ್ಲಿ ಆಗ್ತದೆ. ಹಾಗೂ ಅದೆಲ್ಲವೂ ಕೂಡ ಶಾಶ್ವತವಾಗಿ ಎಟರ್ನಿಟಿ ಇನ್ ಆ್ಯನ್ ಹಾರ್, ಶಾಶ್ವತವಾಗಿ ಕೂಡ ಉಳಿತಾ ಹೋಗ್ತದೆ ಅನ್ನೋ ಮಾತನ್ನು ನಾವಿಲ್ಲಿ ಬ್ಲೇಕ್ನ ಪ್ರಕಾರ ಗಮನಿಸ್ಕೊಳ್ತಾ ಹೋಗ್ಬೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Ode to Autumn. The ode opens with the beautiful imagery of autumn, which is the season of bounty. Throughout the ode, autumn season is personified and spoken of as if it has human qualities. It conspires with the maturing sun in providing the earth with fruits, and it becomes the human, gathering fruits in the harvest and sleeping in the furrows. There is also a touch of nostalgia with the dying of the season, and poet comforts the autumn that it too has its own music, and ode ends with the spirit of hope. First, autumn is personified as a winnower sitting near her store, her hair flowing in the wind. Second, autumn is a reaper seen resting near a half-reaped furrow. Third, autumn is a gleaner going home with fruits on her head and crossing the stream without losing her balance. Next, these routine activities of farming communities during autumn imply the completion of the harvest season and beginning of the autumn. It is as if the nature is taking rest, sitting carelessly on a granary floor, sound asleep by a half-reaped furrow, etc. So, mattome, ode to autumn. The ode opens with a beautiful imagery of autumn, which is the season of bounty. ಸೊ ಓಡ ಅಂತ ಅಂದರೆ ಗೀತ, ಭಾವಗೀತ ಅನ್ನುವಂಥ ಅರ್ಥವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ವಾಟ್ ಡಸ್ ಆಟಮ್ ಸ್ಟ್ಯಾಂಡ್ ಫಾರ್? ಅದು ಯಥೇಚ್ಛವನ್ನು ಅದ್ರ ಬಗ್ಗೆ ಬೌಂಟಿ ಅಂದರೆ ಅತಿ ಹೆಚ್ಚು, ಅಂದರೆ ದ ನೇಚರ್ ಕಮ್ಸ್ ಟು ಇಟ್ಸ್ ಬೌಂಟಿ, ತುಂಬ ಹೆಚ್ಚಾಗಿ ಪ್ರಕೃತಿಯಿಂದ ನಾವು ಪಡೆದುಕೊಳ್ಳುವಂಥ ಒಂದು ರೀತಿಯಲ್ಲಿ ಆಟಮ್ ಸೀಸನ್ ಎಲ್ಲವನ್ನು ಅಂದರೆ ಎಲ್ಲದರ ವಿಚಾರವಾಗಿಯೂ ಕೂಡ ಅತಿ ಹೆಚ್ಚಾಗಿ ಇಟ್ ಇಸ್ ನೋನ್ ಆ್ಯಸ್ ದ ಸೀಸನ್ ಆಫ್ ಬೌಂಟಿ ಅಂತ ಹೇಳ್ತೀವಿ. ಅತಿ ಹೆಚ್ಚು ಪ್ರಕೃತಿ ಉತ್ಪಾದನೆ ಮಾಡುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಥ್ರೂಔಟ್ ದಿ ಓಡ್, ಆಟಮ್ ಸೀಸನ್ ಇಸ್ ಪರ್ಸಾನಿಫೈಡ್ ಆ್ಯಂಡ್ ಸ್ಪೋಕನ್ ಆಫ್ ಆ್ಯಸ್ ಇಫ್ ಇಟ್ ಹ್ಯಾಸ್ ಹ್ಯೂಮನ್ ಕ್ವಾಲಿಟೀಸ್. ಆಟಮ್ ಸೀಸನ್ ಅಂತ ನಾವೇನು ಹೇಳ್ತಾ ಇದ್ದೀವಿ,
ಆಟಮ್ ಸೀಸನ್ ಅಂತ ಶರತ್ ಕಾಲ ಅನ್ನುವಂಥದ್ದು ನಾವು ಕನ್ನಡದಲ್ಲಿ ಕರಿತೀವಿ. ಅದಕ್ಕೆ ಒಂದು ವ್ಯಕ್ತಿಯ ರೂಪವನ್ನು ಕೊಟ್ಟು, ಒಂದು ವ್ಯಕ್ತಿಯ ರೀತಿಯ ಚಿತ್ರಣವನ್ನು ಮಾಡಿ, ಅದಕ್ಕೆ ವ್ಯಕ್ತಿಯ ಗುಣಲಕ್ಷಣವನ್ನು ಸೇರಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ಇಟ್ ಈಸ್ ಬೀಯಿಂಗ್ ಸ್ಪೋಕನ್ ಆಫ್ ಆ್ಯಸ್ ಇಟ್ ಆಸ್ ಹ್ಯೂಮನ್ ಕ್ವಾಲಿಟೀಸ್. ಮನುಷ್ಯ ಗುಣಲಕ್ಷಣಗಳನ್ನೆಲ್ಲ ಈ ಒಂದು ಪ್ರಕೃತಿಯ ಒಂದು ಸೀಸನ್ ಕಾಲಕ್ಕೆ, ಅಂದರೆ ಶರತ್ ಕಾಲಕ್ಕೆ ಕವಿ ಇಲ್ಲಿ ಏನು ಮಾಡ್ತಾನೆ, ವಹಿಸ್ತಾ ಹೋಗ್ತಾನೆ. It conspires with the maturing sun in providing the earth with fruits, and it becomes the human, gathering fruits in the harvest and sleeping in the furrows. ಈ ಆಟಮ್ ಶರತ್ ಕಾಲ ಹೇಗೆ ಅಂತಂದರೆ, ಮಾವು ಹೇಗೆ ಸೂರ್ಯದ ಒಂದು ಶಾಖಕ್ಕೆ ತನ್ನ ನಿಧಾನವಾಗಿ ಹಣ್ಣು ಹಾಕ್ತಾ ಹೋಗ್ತದೋ, ಪ್ರಕೃತಿ ಎಲ್ಲವೂ ತುಂಬಿ ಬರ್ತದೋ, ನಾವು ಯುಗಾದಿ ಹಬ್ಬ ಮಾಡಿ ಎಲ್ಲವೂ ತುಂಬಿ ಬಂದ ನಂತರ ಬೇವು ಬೆಲ್ಲ ಎಲ್ಲ ನಗದು ಮಾವು ಸೀಸನ್ ಶುರುವಾಗಿ ಹೇಗೆ ಮಾವು ತನಗೆ ತಾನು ಹಣ್ಣಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತದೆ, ಆ ರೀತಿಯಲ್ಲಿ ಇದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇಟ್ ಕನ್ಸ್ಪೈರ್ಸ್ ವಿತ್ ದ ಮೆಚೂರಿಂಗ್ ಸನ್ ಇನ್ ಪ್ರೊವೈಡಿಂಗ್ ದಿ ಅರ್ತ್ ವಿತ್ ಫ್ರೂಟ್ಸ್ ಆ್ಯಂಡ್ ಬಿಕಮ್ಸ್ ದ ಹ್ಯೂಮನ್, ಗ್ಯಾದರಿಂಗ್ ಫ್ರೂಟ್ಸ್ ಇನ್ ದಿ ಹಾರ್ವೆಸ್ಟ್ ಆ್ಯಂಡ್ ಸ್ಲೀಪಿಂಗ್ ಇನ್ ದ ಫರ್ರೋಸ್. ಅಂದರೆ ಅದು ಒಂದು ಕಾನ್ಸ್ಪಿರಸಿ ಮಾಡ್ತಾ ಇದೆ, ಒಂದು ಒಳಸಂಚು ಅಥವಾ ಒಂದು ಸಂಚನ ಮಾಡ್ತಾ ಇದೆ ವಿತ್ ದ ಮೆಚೂರಿಂಗ್ ಸನ್ ಇನ್ ಪ್ರೊವೈಡಿಂಗ್ ದ ಅರ್ತ್ ವಿತ್ ಫ್ರೂಟ್ಸ್. ಆ ಶರತ್ಕಾಲ ಸಂದರ್ಭದಲ್ಲಿ ಅತಿ ಹೆಚ್ಚು ಹಣ್ಣು ಹಂಪಲುಗಳು ಹೂವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಅದು ಹೇಗೆ ಅಂತಂದರೆ, ಅದೊಂದು ಮನುಷ್ಯನಾಗಿ ಬಂದು ಎಲ್ಲವನ್ನು ಕೊಯ್ಲು ಮಾಡಿಕೊಂಡು ಅಲ್ಲೇ ಎಲ್ಲೋ ಒಂದಷ್ಟು ಹೊತ್ತು ಮಲಗಿದ್ದು ಎಲ್ಲವನ್ನು ತೆಗೆದುಕೊಂಡು ಹೋಗುವಂಥ ಒಂದು ರೀತಿಯಾಗಿ ಈ ಆಟಮ್ ಸೀಸನನ್ನು ಕವಿ ಚಿತ್ರಿಸ್ತಾ ಹೋಗ್ತಾನೆ. There is also a touch of nostalgia with the dying of the season, and the poet comforts the autumn that it too has its own music and old ends with the spirit of hope. ಇದಷ್ಟೇ ಅಲ್ಲದೆ, ಎಲ್ಲವೂ ಮುಗಿದ ಮೇಲೆ, ಎಲ್ಲವೂ ತುಂಬಿ ಬಂದ ಮೇಲೆ ಎಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಬಹುಶಃ ಕೊನೆ ಅನ್ನೋದು, ಅಂತ್ಯ ಅನ್ನೋದು ಇರ್ತದೆ. ಹಾಗಾಗಿ ಕವಿ ನಾಸ್ಟಾಲ್ಜಿಕ್ ಆಗ್ತಾನೆ. ಆ ನಾಸ್ಟಾಲ್ಜಿಕ್ ಆದಂಥ ಸಂದರ್ಭದಲ್ಲಿ ಈ ಸೀಸನ್ ಕೂಡ, ಅಂದರೆ ಆಟಮ್ ಶರತ್ಕಾಲವು ಕೂಡ ಎಲ್ಲೋ ಒಂದು ಕಡೆ ಕೊನೆಯಾಗಿ ಮಾಗಿಯ ಚಳಿಯನ್ನು ನಾವು ಒಪ್ಕೊಳ್ಳುವಂಥ ಒಂದು ಸಂದರ್ಭ ಬರುತ್ತದೆ. ಹಾಗಾಗಿ ನಾವೆಲ್ಲವನ್ನೂ ಕೂಡ ಪ್ರಕೃತಿ ದತ್ತವಾಗಿ ತೆಗೆದುಕೊಳ್ತಾ ಹೋಗಬೇಕಾಗ್ತದೆ. ಅದೆಲ್ಲವನ್ನು ಒಂದು ಭರವಸೆಯ ನಿಟ್ಟಿನಲ್ಲಿ ನಾವು ಇವೆಲ್ಲವನ್ನು ಸಾಧ್ಯವಾಗಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕವಿ ಹೇಳ್ತಾ ಹೋಗ್ತಾನೆ. ಫಸ್ಟ್, ಆಟಮ್ ಈಸ್ ಪರ್ಸಾನಿಫೈಡ್ ಆಸ್ ಎ ವಿನೋವರ್ ಸಿಟಿಂಗ್ ನಿಯರ್ ಹರ್ ಸ್ಟೋರ್, ಹರ್ ಹೇರ್ ಫ್ಲೋಯಿಂಗ್ ಇನ್ ದ ವಿಂಡ್. ಆಟಮನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗ್ತದೆ ಅಂತಂದರೆ, ವಿನ್ನೋವರ್ ಅಂದರೆ ಕೇರೋದು ಅಂತ ನಾವು ಹೇಳ್ತೀವಿ. ಈಗ ಮೊರದಲ್ಲಿ ಅಕ್ಕಿ ಕೇರೋದು, ರಾಗಿ ಕೇರೋದು ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತಾನೆ. ಎಲ್ಲಿದೆ ಅದು ಆ ಆಟಮ್ ಅಂದರೆ ಒಂದು ಸ್ಟೋರ್ನಲ್ಲಿ, ಅಂದರೆ ಸ್ಟೋರ್ ಅಂದರೆ ಈ ಗೋಡೌನ್ ಅಂತ ನಾವೇನು ಹೇಳ್ತೀವಿ, ಆ ಗ್ರ್ಯಾನರಿ ಸ್ಟೋರ್ನಲ್ಲಿ ಕೂತ್ಕೊಂಡು ಹರ್ ಹೇರ್ ಫ್ಲೋಯಿಂಗ್ ಇನ್ ದ ವಿಂಡ್. ಸೊ ಆಕೆ ಶರತ್ಕಾಲದ ಒಂದು ಏನೋ ಗಾಳಿಯಲ್ಲಿ ಆಕೆ ಹೇಗೆ ಕೂದಲು ಗಾಳಿಗೆ ಮೈ ಒಡ್ಡಿದಾಗ ಕೂದಲು ಹೇಗೆ ಆಗ್ತಾ ಹೋಗ್ತದೋ, ಹಾಗೆ ಆಟಮ್ ಸೀಸನ್ ಏನು ಮಾಡ್ತಾ ಇದೆ, ಎಂಟೈರ್ ಫ್ರೂಟ್ಸನ್ನು ಆಗ ಪ್ರಕೃತಿ ಎಲ್ಲವನ್ನೂ ತುಂಬಿ ಕೊಡುವಂಥ ಒಂದು ಸಂದರ್ಭ ಬಂದಾಗ ಅದನ್ನು ಕೇರುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ಬೋದು. ಸೆಕೆಂಡ್, ಆಟಮ್ ಈಸ್ ಎ ರೀಪರ್ ಸೀನ್ ರೆಸ್ಟಿಂಗ್ ನಿಯರ್ ಎ ಹಾಫ್ ರೀಪ್ಡ್ ಫರ್ರೋ. ಆಟಮ್ ಶರತ್ಕಾಲ ಅದಷ್ಟೇ ಅಲ್ಲ, ಅದು ರೀಪರ್ ಕೂಡ ಅಂತ ಹೇಳ್ತಾನೆ. ರೀಪರ್ ಅಂತಂದರೆ ಕಟಾವು ಮಾಡೋ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕಟಾವಿಗೆ ಬಂದು ಕೊಯ್ಲಿಗೆ ಬಂದಂಥ ಒಂದು ಸಂದರ್ಭವನ್ನು ಇಲ್ಲಿ ಕವಿ ಚಿತ್ರಿಸ್ತಾ ಹೋಗ್ತಾನೆ. ಮೂರನೇದಾಗಿ, ಆಟಮ್ ಈಸ್ ಎ ಗ್ಲೀನರ್ ಗೋಯಿಂಗ್ ಹೋಮ್ ವಿತ್ ಫ್ರೂಟ್ಸ್ ಆನ್ ಹರ್ ಹೆಡ್ ಆ್ಯಂಡ್ ಕ್ರಾಸಿಂಗ್ ದ ಸ್ಟ್ರೀಮ್ ವಿತೌಟ್ ಲೂಸಿಂಗ್ ಹರ್ ಬ್ಯಾಲೆನ್ಸ್. ಆಟಮ್ ಹೇಗೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಕಟಾವು ಮಾಡಿದ್ಮೇಲೆ ಕೊಯ್ಲು ಮಾಡಿಕೊಂಡು ತನ್ನ ತಲೆಯ ಮೇಲೆ ಪ್ರಕೃತಿ ದತ್ತವಾಗಿ ಕೊಟ್ಟಂಥ ಹಣ್ಣನ್ನು ತೆಗೆದುಕೊಂಡು ತೊರೆಯ ಆ ಕಡೆಗೆ ಯಾವುದೇ ಒಂದು ಬ್ಯಾಲೆನ್ಸ್ನ ತಪ್ಪದೆ, ಎಡವದೆ ನದಿಯನ್ನು ತೊರೆಯನ್ನು ಕ್ರಾಸ್ ಮಾಡಿ ದಾಟಿ ಹೋಗ್ತಾ ಇದೆ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಎಂಡ್ ಆಫ್ ದಿ ಹಾರ್ವೆಸ್ಟಿಂಗ್ ಸೀಸನ್ ಆ್ಯಂಡ್ ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್ ಲೈಫ್. ಮತ್ತೊಮ್ಮೆ ನಾವು ಜೀವನವನ್ನು ಪುನರ್ ಏನೋ ವಿ ನೀಡ್ ಟು ರೀಸ್ಟಾರ್ಟ್ ಅಂತ ನಾವು ಹೇಗೆ ಹೇಳ್ತೀವಿ, ಮತ್ತೆ ನಾವು ಆ ಪುನರ್ ಕ್ರಿಯೆಯನ್ನು ಮಾಡ್ತಾ ಹೋಗಬೇಕಾಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. These routine activities of farming community during autumn imply the completion of the harvest season and beginning of the autumn. ಇದೆಲ್ಲವೂ ಕೂಡ ಫಾರ್ಮಿಂಗ್ ಕಮ್ಯುನಿಟಿಯ ಒಂದು ಸೀಸನ್ ಏನಿದೆ, ಅಂದರೆ ಕೃಷಿ
ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ದಿನನಿತ್ಯ ಚಟುವಟಿಕೆಯನ್ನು ಆಟಮ್ ಸೀಸನ್ನಲ್ಲಿ ನಾವು ಇಲ್ಲಿ ಕವಿ ಅದಕ್ಕೆ ಹೋಲಿಕೆಯನ್ನು ಮಾಡ್ತಾ ಹೋಗ್ತಿದ್ದಾನೆ. ಆ ಹಾರ್ವೆಸ್ಟ್ ಸೀಸನ್, ಕಟಾವಿನ ಕಾಲ ಮುಗಿದಿದೆ, ಆಟಮ್ ಶುರುವಾಗಿದೆ. ಇದಾಗ್ತಾ ಇದ್ದಾಗೆ ನಾವು ಸಂಪೂರ್ಣವಾಗಿ ಪ್ರಕೃತಿ ಎಲ್ಲವನ್ನು ಮನುಷ್ಯನಿಗೆ ಕೊಟ್ಟು ಅದು ಕೂಡ ಮತ್ತೆ ಕೊನೆಗೊಳ್ಳುವಂಥ ಒಂದು ಸಂದರ್ಭ, ಮತ್ತೆ ಮುಂದಿನ ಸಾತಿಗೆ ಎಲ್ಲವನ್ನು ಹೊಸದಾಗಿ ತರುವಂಥ ಒಂದು ಪ್ರಯತ್ನ ನಡೀತಾ ಹೋಗ್ತದೆ ಅನ್ನೋ ಮಾತನ್ನು ಕವಿ ಹೇಳ್ತಾ ಹೋಗ್ತಾನೆ. ಹೇಗೆ ಅಂತ ಹೇಳಿದ್ರೆ, ಇಟ್ ಈಸ್ ಆ್ಯಸ್ ಇಫ್ ದ ನೇಚರ್ ಈಸ್ ಟೇಕಿಂಗ್ ರೆಸ್ಟ್. ಎಲ್ಲವೂ ಮುಗಿದ ಮೇಲೆ ಪ್ರಕೃತಿ ಸಹಜವಾಗಿ ಈ ಎಷ್ಟೋ ಕ್ರಿಯೆಗಳು ಏನು ಆಯಿತು ಅಷ್ಟೆಲ್ಲ ಆದಮೇಲೆ ರೆಸ್ಟ್ಗೆ ಅಂದರೆ ವಿಶ್ರಾಂತಿಯ ಘಟ್ಟಕ್ಕೆ ಹೋಗಿದೆ ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾ ಇರ್ತಾನೆ. Moving on to the next slide. So poem number 7, My Last Duchess. What does My Last Duchess is all about? My Last Duchess, published in 1842, is arguably Browning's most famous dramatic monologue with good reason. It engages the reader on a number of levels: historical, psychological, ironic, theatrical, and more. At the poem's opening, the Duke has just pulled back a curtain to reveal to the envoy a portrait of his previous Duchess. The portrait was painted by Frap Pandolf, a monk and painter whom the Duke believes captured the singularity of the Duchess's glance. However, the Duke insists to the envoy that his former wife's deep, passionate glance was not reserved solely for her husband. As he puts it, he was too easily impressed into sharing her affable nature. His tone grows harsh as he recollects how both human and nature could impress her, which insulted him since she did not give special favor to the gift of his 900 years old family name and lineage, refusing to deign to lessen her on unacceptable love of everything. He instead gave command to have her killed. So what exactly the My Last Duchess is all about? My Last Duchess, Robert Browninger's much anthologized poem by Robert Browning, which has been prescribed as text for students. ಏನು ಹೇಳ್ತಾ ಹೋಗ್ತಾರೆ, 1842ರಲ್ಲಿ ಪಬ್ಲಿಷ್ ಆದಂಥ ಈ ಒಂದು ಕವಿತೆ ಬ್ರೌನಿಂಗರ ಫೇಮಸ್ ಡ್ರಾಮ್ಯಾಟಿಕ್ ಮೊನೋಲಾಗ್ಗಳಲ್ಲಿ ಒಂದು. ಅಂದರೆ ಬ್ರೌನಿಂಗರ ನಾಟಕೀಯ ಸ್ವಗತಗಳಲ್ಲೇ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರುವಂಥ ಒಂದು ನಾಟಕೀಯ ಸ್ವಗತ. ಏನನ್ನು ಹೇಳ್ತಾ ಹೋಗ್ತದೆ ಅಂತ ತಿಳ್ಕೊಂಡ್ರೆ, ಇಟ್ ಎಂಗೇಜಸ್ ದ ರೀಡರ್ ಆನ್ ಎ ನಂಬರ್ ಆಫ್ ಲೆವೆಲ್ಸ್. ರೀಡರ್ ಅಂದರೆ ಓದುಗನನ್ನು ಬೇರೆ ಬೇರೆ ಸ್ತರಗಳಲ್ಲಿ ನಮ್ಮನ್ನು ಇದು ಕಳ್ಕೊಳ್ತಾ ಹೋಗುತ್ತೆ. ಒಂದು ಯಾವ ಸ್ತರಗಳಲ್ಲಿ ಅಂತ ಹೇಳಿದರೆ, ಒಂದು ಐತಿಹಾಸಿಕ, ಒಂದು ವ್ಯಂಗ್ಯ, ಮತ್ತು ನಾಟಕೀಯ, ಮತ್ತು ಸೈಕಲಾಜಿಕಲ್, ಮತ್ತು ಮಾನಸಿಕ. ಇದೆಲ್ಲವನ್ನು ಕೂಡ, ಈ ಎಲ್ಲ ಸ್ತರಗಳಲ್ಲೂ ಕೂಡ ಓದುಗನನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಹೋಗ್ತದೆ ಅಂತ. ಏನು ದಿ ಓಪನಿಂಗ್, ಕವಿ ಈ ಕವಿತೆಯಲ್ಲಿ ಶುರು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಬ್ಬ ಡ್ಯೂಕ್, ಸಾಮಂತ ಅಥವಾ ರಾಜ ಅಂತ ತಿಳಿದುಕೊಂಡಾಗ, ಹ್ಯಾಸ್ ಜಸ್ಟ್ ಪುಲ್ಡ್ ಬ್ಯಾಕ್ ಅ ಕರ್ಟನ್ ಟು ರಿವೀಲ್ ದ ಎನ್ವಾಯ್ ಎ ಪೋರ್ಟ್ರೇಟ್ ಆಫ್ ಹಿಸ್ ಪ್ರೀವಿಯಸ್ ಡಚಸ್. ಅಂದರೆ ತನ್ನ ಹೆಂಡತಿ, ಈ ಮುಂಚೆ ಇದ್ದಂತಹ ಹೆಂಡತಿಯ ಒಂದು ಚಿತ್ರಣವನ್ನು ಕರ್ಟನ್ ಸರಿಸಿ ಅವನಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಈ ಚಿತ್ರ ಯಾರಿಂದ ಪೇಂಟ್ ಮಾಡಲ್ಪಟ್ಟಿದೆ ಅಂದರೆ, ಫ್ರಾಪ್ ಪ್ಯಾಂಡಾಫ್, ಎ ಮಾಂಕ್ ಆ್ಯಂಡ್ ಪೇಂಟರ್. ಫ್ರಾಪ್ ಪ್ಯಾಂಡಾಫ್, ಎ ಮಾಂಕ್ ಆ್ಯಂಡ್ ಪೇಂಟರ್, whom the Duke believes captured the singularity of the Duchess's glance. Okay. However, the Duke insists to the envoy that his former wife's deep, passionate glance was not reserved solely for her husband. As he puts it, she was too easily impressed into sharing her affable nature. ಫ್ರಾಪ್ ಪ್ಯಾಂಡಾಫ್ ಯಾವುದೋ ಒಂದು ಗಳಿಗೆಯಲ್ಲಿ ಅವಳ ಗ್ಲಾನ್ಸ್, ತನ್ನ ಹೆಂಡತಿಯ ಒಂದು ಕುಡಿ ನೋಟ ಏನಿದೆ ಅದನ್ನು ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾನೆ. ಆದರೆ ಆ ಹೆಂಡತಿಯ ಕುಡಿ ನೋಟ ಅಥವಾ ಓರೆ ನೋಟ ಕೇವಲ ನನಗೆ ಮಾತ್ರ ಇರಲಿಲ್ಲ, ಅದು ಎಲ್ಲರ ಜೊತೆಗೂ ಆ ಓರೆ ನೋಟವನ್ನು ಅವಳು ಏನು ಮಾಡ್ತಾ ಇದ್ಲು, ಶೇರ್ ಮಾಡ್ತಾ ಇದ್ಲು, ಅದನ್ನು
ಶಿ ಯೂಸ್ ಟು ಶೇರ್ ಇಟ್ ವೆರಿ ಈಸಿಲಿ, ತುಂಬ ಸುಲಭವಾಗಿ ಎಲ್ಲರನ್ನು ಕೂಡ ಅದೇ ರೀತಿಯಲ್ಲಿ ಏನು ಮಾಡ್ತಾ ಇದ್ಲು, ಗಮನಿಸ್ತಾ ಇದ್ಲು ಅನ್ನುವಂಥ ಮಾತನ್ನು ಇಲ್ಲಿ ಡ್ಯೂಕ್ ಅಲ್ಲಿ ಬಂದಂತಹ ಎನ್ವಾಯ್ ಏನಿದ್ದಾನೆ ಅವನಿಗೆ ಹೇಳುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಆ ರಾಯಭಾರಿಗೆ ಆ ಡ್ಯೂಕ್ ತುಂಬ ತುಂಬ ಸ್ಪಷ್ಟವಾಗಿ ತನ್ನ ನಿರ್ಧಾರವನ್ನು ತಿಳಿಸುವ ನಿಟ್ಟಿನಲ್ಲಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಹೆಂಡತಿಯ ನೋಟ ಮತ್ತು ಆಕೆಯ ನಡವಳಿಕೆ ಆತನಿಗೆ ಇಷ್ಟ ಆಗ್ತಿರಲಿಲ್ಲ ಅನ್ನುವಂಥದ್ದು. ದಿ ಸ್ಟೋನ್ ಗ್ರೋಸ್ ಹಾರ್ಶ್ as he recollects how both human and nature could impress her, which insulted him since she did not give special favor to the gift of his 900 years old family name and lineage. ಅಂದರೆ ಹೋಗ್ತಾ ಹೋಗ್ತಾ ತನ್ನ ನಡವಳಿಕೆ ಮತ್ತು ತನ್ನ ಬುದ್ಧಿಯನ್ನು ಮತ್ತು ತಾನು ಮಾಡಿದಂತಹ ಕೃತ್ಯವನ್ನು ಸಮರ್ಥಿಸಿಕೊಳ್ಳುವಂಥ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾನೆ. ಧ್ವನಿ ಗಡ್ಸಾಗ್ತದೆ ಮತ್ತು ಏನೇನಾಯಿತು ಅನ್ನೋದನ್ನು ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಏನು ಅಂತಂದರೆ both human and nature could impress her, which insulted him since he did not give special favor to the gift of his 900 years old family name and lineage. ಅಂದರೆ ಅವಳು ಎಲ್ಲವೂ ಸರಿ ಇತ್ತು, ಆದರೆ ಅವಳ ನಡವಳಿಕೆ ಎಲ್ಲೋ ಒಂದು ಕಡೆ ನನ್ನಲ್ಲಿ ತುಂಬ ಅಸಮಾಧಾನವನ್ನು ಉಂಟು ಮಾಡ್ತಿತ್ತು. ಆ ಕಾರಣಕ್ಕಾಗಿ ಅವಳೆಲ್ಲೋ 900 ವರ್ಷಗಳ ಹಳೆಯ ನನ್ನ ಕುಟುಂಬದ ಹೆಸರು ಮತ್ತು ವಂಶವೃಕ್ಷವನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇತ್ತು, ಗೌರವ ತೋರಿಸ್ತಾ ಇದ್ದು ಅನ್ನುವಂಥ ಮಾತನ್ನು ಕವಿ ಇಲ್ಲಿ ಡ್ಯೂಕ್ನ ಮೂಲಕ ಆ ರಾಯಭಾರಿ ಅಥವಾ ಎನ್ವಾಯಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಅದ್ಯಾವುದಕ್ಕೂ ಕೂಡ ಕೃಪೆ ತೋರದೆ, ತನ್ನ ಹೆಂಡತಿ ಅನ್ನುವಂಥ ಮನಸ್ಥಿತಿಯನ್ನು ಕೂಡ ಆತ ಅರಿಯದೆ ಏನು ಮಾಡ್ತಾ ಹೋಗ್ತಾನೆ, ಪೂರ್ವಾಪರ ಯೋಚಿಸದೆ ಒಂದು ಆದೇಶವನ್ನು ಕೊಡ್ತಾನೆ. ಏನು, ಈ ಇನ್ಸ್ಟೆಡ್ ಗೇವ್ ಕಮಾಂಡ್ಸ್ ಟು ಹ್ಯಾವ್ ಹರ್ ಕಿಲ್ಡ್, ಅವಳನ್ನು ಕೊಲೆ ಮಾಡೋದಕ್ಕೆ ತನ್ನ ಭಟ್ಟರಿಗೆ ಹೇಳಿ ಆದೇಶವನ್ನು ಕೊಟ್ಟು ಅವನೇ ತನ್ನ ಹೆಂಡತಿಯ ಕೊಲೆಗಾರನಾಗಿ ನಿಲ್ತಾ ಇವನ ಮುಂದೆ ನಿಲ್ಲುವಂಥ ಒಂದು ಪ್ರಮೇಯ ಬರ್ತಾ ಹೋಗ್ತದೆ. ಒಬ್ಬ ಡ್ಯೂಕ್ ಆದರೂ ಕೂಡ ಪೂರ್ವಾಪರ ವಿಚಾರ ಮಾಡದೆ ಏಕಾಏಕಿ ಎಲ್ಲೋ ಒಂದು ಕಡೆ ಬಹುಶಃ ತನ್ನ ತುಡುಕು ನಿರ್ಧಾರದಿಂದ ಈ ಕೃತ್ಯವನ್ನು ಮಾಡಿರಬಹುದು ಅನ್ನುವಂಥ ಒಂದು ಪ್ರಸಂಗವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ದ ಡ್ಯೂಕ್ ದೆನ್ ಎಂಡ್ಸ್ a story and asks the envoy to raise and accompany him back to the count, the father of the duke's impending bride and the envoy's employer. He mentions that he expects a high dowry, though he is happy enough with the daughter herself. He insists that the envoy walk with him together, a lapse of the usual social expectation where the higher rank person would walk separately, and on their descent he points out a bronze bust of the god Neptune in his collection. ಈ ಕಥೆಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ಆತ ಬಂದಿರುವಂಥ ರಾಯಭಾರಿಯನ್ನು to raise and accompany him back to the count, the father of the duke's impending bride and the envoy's employer. ಅವನು ಏನು ಹೇಳ್ತಾ ಹೋಗ್ತಾನೆ, he mentions that he expects a high dowry. So it's very clear ಏನನ್ನ ಹೇಳೋದಕ್ಕೆ ಹೊರಟಿದ್ದಾನೆ ಅಂತಂದರೆ, ಆತ ಅತಿ ಹೆಚ್ಚು ಡೌರಿಯತ್ತ ವಧು ದಕ್ಷಿಣೆಯನ್ನು ಕೇಳುವಂಥದ್ದನ್ನು ನೇರವಾಗಿ ಹೇಳ್ತಾ ಹೋಗ್ತಾನೆ. ಜೊತೆಗೆ ಅವನು ಖುಷಿಯಾಗಿ ಕೂಡ ತೋ ಈಸ್ ಹ್ಯಾಪಿ ಇನಫ್ ವಿತ್ ದ ಡಾಟರ್ ಹರ್ಸೆಲ್ಫ್, ತನ್ನ ಮಗಳಿಗೆ ಜೊತೆಗೆ ಖುಷಿಯಾಗಿದ್ದಾಗ್ಯೂ ಸಹ ಆ ವರದಕ್ಷಿಣೆ ಅಥವಾ ವಧುದಕ್ಷಿಣೆಯನ್ನು ಕೇಳುವಂಥ ಒಂದು ಸಂದರ್ಭ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. He insists that the envoy walk with him together, a lapse of the usual social expectation where the higher rank person would walk separately. ಅಂದರೆ ಒಬ್ಬ ರಾಜನ ಸ್ಥಾನ ಅಥವಾ ಸಾಮಂತನ ಸ್ಥಾನದಲ್ಲಿ ಇರುವಂಥ ಡ್ಯೂಕ್ ಯಾರೋ ಒಬ್ಬ ರಾಯಭಾರಿಯೊಂದಿಗೆ ಜೊತೆಗೆಯಾಗಿ ನಡೆದುಕೊಂಡು ಹೋಗುವುದು ಅವತ್ತಿನ ಸಾಮಾಜಿಕ ಸ್ತರಗಳಲ್ಲಿ ಅಥವಾ ಸಾಮಾಜಿಕ ನಿರೀಕ್ಷೆಗಳಲ್ಲಿ ಇದ್ದಿರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಕೂಡ ನಾವು ಗಮನಿಸ್ಬೋದು. ಯಾಕಂದರೆ ಮೇಲ್ಮಟ್ಟದ ಸ್ಥಾನವನ್ನು ಆಕ್ರಮಿಸ್ಕೊಂಡವರು ಅಷ್ಟು ಸುಲಭವಾಗಿ ಜನರ ಜೊತೆ ಬೆರೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಇಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು. ಆ್ಯಂಡ್ ಆನ್ ದರ್ ಡಿಸೆಂಟ್ ಅವ್ರ ಮೆಚ್ಚಗಳಲ್ಲಿ ಬರಬೇಕಾದ್ರೆ he points out a bronze bust of the god Neptune in his collection. ನೆಪ್ಚೂನ್ ಅಂದರೆ ಗಾಡ್ ನೆಪ್ಚೂನನ ಒಂದು ಬ್ರಾಂಜ್ ಬಸ್ಟ್ ಏನಿದೆ, ಒಂದು ಪ್ರತಿಮೆ ಏನಿದೆ, ಕಂಚಿನ ಪ್ರತಿಮೆ, ಅದರ ಕಡೆ ಅವನ ಲಕ್ಷ್ಯವನ್ನು ಕೊಟ್ಟು ಅವನಿಗೂ ಕೂಡ ನನ್ನ ಕಲೆಕ್ಷನ್ನಲ್ಲಿ ಈ ನೆಪ್ಚೂನ್ ದೇವತೆಯ ಒಂದು
ಸಂಗ್ರಹವನ್ನು ಅವನಿಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. The last thing to point out in the Duke's language is his use of euphemism. The way he explains that he had the Duchess killed. I gave up commands, then all smiles stuck together. I repeat, I quote, I gave commands, then all smiles stuck together, unquote. Shows a facility for avoiding the truth through choice of language. ಅಂದರೆ ಕೊನೆಯದಾಗಿ ಡ್ಯೂಕ್ಸ್ನ ಒಂದು ಭಾಷೆ ಅವನು ಬಳಸುವಂಥ ರೀತಿ ಹೇಗಿದೆ ಅಂತಂದರೆ ಎಲ್ಲೂ ಕೂಡ ನೇರವಾಗಿ ನಾನು ಸಾಯಿಸಿದೆ ಅನ್ನೋದಕ್ಕೆ ಬರ್ತಾ ಇಲ್ಲ. ಅದರ ತುಂಬ ಸಮಾಧಾನವಾಗಿ ಬೇರೆ ಬೇರೆ ಪದಗಳಲ್ಲಿ ಆಟವಾಡುತ್ತಾ ಐ ಗೇವ್ ಕಮಾಂಡ್ಸ್ ಅಂತ ಹೇಳಿ ದೆನ್ ಆಲ್ ಸ್ಮೈಲ್ಸ್ ಸ್ಟಾಪ್ ಟುಗೆದರ್ ನಾನು ತಾನು ಕೊಂದಂಥ ಶೈಲಿಯನ್ನು ತುಂಬ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾನೆ. ಎಲ್ಲೂ ಕೂಡ ಅಲ್ಲಿ ವೈಲೆನ್ಸ್ ಅನ್ನೋದನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ನಾನು ಕೊಟ್ಟ ಆದೇಶದಿಂದ ಅವಳ ನಗುವು ನಿಂತು ಹೋಯಿತು ಅನ್ನೋದನ್ನು ತುಂಬ ಸೂಚ್ಯವಾಗಿ ಕವಿ ಮನದಟ್ಟು ಮಾಡುವಂಥ ಒಂದು ಪ್ರಯತ್ನವನ್ನು ಭಾಷೆಯ ಮೂಲಕ ಇಲ್ಲಿ ಮಾಡ್ತಾ ಇದ್ದಾರೆ ಓದುಗರಿಗೆ ಅನ್ನುವಂಥದ್ದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. In Robert Browning's poem My Last Touches, the Duke of Ferrara addresses an emissary of the Count whose daughter the Duke intends to marry. The Duke begins describing his deceased first wife while admiring a painting of her. She was a kind and courteous woman who was easily pleased. Though the Duke's descriptions are at first flattering, it becomes clear that he resented the Duchess' attentions to other men. The Duke sinisterly remarks that he gave orders resulting in the Duchess' ultimate silence. The poem concludes as the Duke reveals his intention to marry again. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಮೈ ಲಾಸ್ಟ್ ಡಚಸ್ನಲ್ಲಿ ದ ಡ್ಯೂಕ್ ಆಫ್ ಫೆರೇರಾನ ಡ್ಯೂಕ್ ಏನು ಹೇಳ್ತಾ ಇದ್ದಾನೆ, ತನಗೆ ಬಂದಿರುವಂಥ ರಾಯಭಾರಿ ಎನ್ ಎಮಿಸರಿ ಆಫ್ ದ ಕೌಂಟ್ ಉಸ್ ಡಾಟರ್ ದ ಡ್ಯೂಕ್ ಇಂಟೆನ್ಸ್ ಟು ಮ್ಯಾರಿ. ಅಂದರೆ ಆ ರಾಯಭಾರಿಯಾಗಿ ಬಂದಿರುವಂತಹ ಮಗಳನ್ನು ಮದುವೆ ಆಗುವಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ. ಅದರ ಜೊತೆಗೆ ತನ್ನ ಪೂರ್ವ ಹೆಂಡತಿಯಾದಂಥ ಡಚ್ಚಸ್ಗಳ ಒಂದು ಪೇಂಟಿಂಗನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನ ಇಲ್ಲಿ ಆಗ್ತದೆ. ಆಕೆ ಕೃಪೆಯನ್ನು ಹೊಂದಿದಂತಹ ಉತ್ತಮವಾದಂತಹ ಮಹಿಳೆಯಾಗಿದ್ದರೂ ಸಹ ಅವಳ ಒಂದು ಫ್ಲ್ಯಾಟರಿಂಗ್, ಅವಳ ಒಂದು ಚಂಚಲತೆಯ ಸ್ವಭಾವ ಡ್ಯೂಕ್ಗೆ ಸಹಿಸಲಾಗೋದಿಲ್ಲ. ಅವಳು ಬೇರೆಯೊಬ್ಬ ಪುರುಷರಿಗೆ ಕೊಡ್ತಿದ್ದಂಥ ಗಮನವನ್ನು ನೋಡಿದಂತಹ ಈ ಡ್ಯೂಕ್ ಏನು ಮಾಡ್ತಾನೆ, ಅದನ್ನು ಇಷ್ಟಪಡದೆ ಬಹಳಷ್ಟು ಸಾರಿ ಅವಳ ಗಮನಕ್ಕೆ ತರುವಂಥ ಪ್ರಯತ್ನ ಆಗ್ತದೆ. ಆದರೆ ಅವಳು ಅದೇ ರೀತಿ ತನ್ನ ನಡವಳಿಕೆಯನ್ನು ಮುಂದುವರಿಸಿದಾಗ ಸಹಿಸಲ್ಲ ಸಾಧ್ಯವಾದಂಥ ಒಂದು ಸಂದರ್ಭ ಅಂತ ಡ್ಯೂಕ್ ತನಗೆ ತಾನು ಅಂದುಕೊಂಡು ಆದೇಶಗಳನ್ನು ಕೊಡ್ತಾನೆ. ಹಾಗಾಗಿ ಅವಳು ತನ್ನ ಜೀವನದ ಅಂತ್ಯವನ್ನು ಕಾಣಬೇಕಾಗ್ತದೆ ತನ್ನ ನಗುವಿನ ಅಂತ್ಯದೊಂದಿಗೆ. ಹೀಗೆ ದ ಪೋಯಮ್ ಕನ್ಕ್ಲೂಡ್ಸ್ ಆಸ್ ದ ಡ್ಯೂಕ್ ರಿವೀಲ್ಸ್ ಹಿಸ್ ಇಂಟೆನ್ಷನ್ ಟು ಮ್ಯಾರಿ ಅಗೇನ್. ಈ ಕವನ ಮತ್ತೆ ಆ ಡ್ಯೂಕ್, ಆ ಸಾಮಂತ ಅಥವಾ ರಾಜ ಆ ರಾಯಭಾರಿಯ ಮಗಳನ್ನು ಮದುವೆ ಆಗುವ ಇಚ್ಛೆ ವ್ಯಕ್ತಪಡಿಸೋದ್ರೊಂದಿಗೆ ಮುಕ್ತಾಯಗೊಳ್ಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಸ್ಲೈಡ್. Moving on to the next slide, the Ballad of East and West. The ballad tells the tale of Kamal, an Afghan warrior and raider, and a raid he made on a horse that belonged to an English colonel. The introduction to the poem says that East is East and West is West, and the two shall never meet until Judgment Day. But that when two strong men stand face to face, it does not matter where they come from, because geography and breed and birth no longer matters. Kamal and his 20 men
are trying to raise the border side. Kamal has taken the colonel's horse right out of the stable and rode her away. The colonel's son asked if any of his men knew the Kamal Heights, and Muhammad Khan replied that if one knew where the morning mist was, they would find Kamal. He might be near Fort Bucklow because he has to pass it on the way to his residence, so it is possible to cut him off before he gets to the tongue of Jagai. If he is past the tongue, then avoid that grisly plain full of Kamal's men. Poem into the Ballad of East and West. ಬಲಾಡ್ ಅಂದರೆ ಜನಪದ ಸಾಹಿತ್ಯ, ಅಂದರೆ ಜನಪದ ಸಾಹಿತ್ಯ ರೀತಿಯಲ್ಲಿ ಬರೆದಿರುವಂಥ ಈ ಕವಿತೆಯನ್ನು ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬರೆದಂಥ ಬಲಾಡ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್ನಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ದ ಫಾರ್ಮ್ ಆಫ್ ಬಲಾಡನ್ನು ಏನು ಹೇಳ್ತಾ ಹೋಗುತ್ತೆ ಅಂದರೆ, ಇದು ಕಮಾಲ್ ಮತ್ತು ಅಫ್ಘಾನ್ ವಾರಿಯರ್ ಆ್ಯಂಡ್ ರೈಡರ್, ಮತ್ತು ಅಫ್ಘಾನಿನ ವಾರಿಯರ್ ಮತ್ತು ರೈಡರ್, ಕುದುರೆ ಓಡಿಸುವ ಮತ್ತು ಅಫ್ಘಾನಿನ ಯೋಧ ಮತ್ತು ಇಂಗ್ಲೀಷ್ನ ಕರ್ನಲ್ಗೆ ಸೇರಿದಂತಹ ಕುದುರೆಯನ್ನು ಏನು ಮಾಡ್ತಾನೆ, ಕದ್ದು ಹೋಗ್ತಾನೆ. ಕದ್ದು ಹೋದಂಥ ಸಂದರ್ಭದಲ್ಲಿ ನಡೆಯುವಂಥ ಘಟನಾವಳಿಗಳ ಬಗ್ಗೆ ಈ ಪದ್ಯ ಕಥೆ ಮತ್ತು ಸಾರಾಂಶವನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. The introduction to the poem says that east is east and west is west, and the two shall never meet until judgment day. But that when two strong men stand face to face, it does not matter where they come from, because geography and breed and birth no longer matters. The introduction ಅಂದರೆ ಪ್ರವೇಶಕ್ಕೆ ಪಡೆಯುವಂಥ ಹಂತದಲ್ಲೇ ಈಸ್ಟ್ ಪೂರ್ವಕ್ಕೆ ಪಶ್ಚಿಮಕ್ಕೆ ಎರಡೂ ಕೂಡ ಜಡ್ಜ್ಮೆಂಟ್ ಡೇ ದಿನದವರೆಗೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಯಾವ ಸಂದರ್ಭದಲ್ಲೂ ಒಟ್ಟಾಗಿ ಸೇರೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಸೇರೋದಕ್ಕೆ ಸಾಧ್ಯ ಇದೆ ಅಂದರೆ ಕ್ರಿಶ್ಚಿಯಾನಿಟಿ ಪ್ರಕಾರ ಜಡ್ಜ್ಮೆಂಟ್ ಡೇ ದಿನ, ಅಂದರೆ ಭೂಮಿಯ ಕೊನೆಯ ದಿನ ಅಂತ ಏನಿದೆ, ಆ ಕೊನೆಯ ದಿನದಲ್ಲಿ ಮಾತ್ರ ಎಲ್ಲವೂ ಒಟ್ಟಾಗಿ ಸೇರ್ತದೆ ಅನ್ನುವಂಥ ಒಂದು ನಂಬಿಕೆ. ಆದರೆ ಸದ್ಯ ಇಬ್ಬರು ಸಮಾನ ವ್ಯಕ್ತಿತ್ವವುಳ್ಳವರು, ಸಮಬಲರು ಒಟ್ಟಿಗೆ ಸೇರಿದಾಗ ಈಸ್ಟ್ ಪೂರ್ವ ಆಗ್ಬೋದು, ಪಶ್ಚಿಮ ಆಗ್ಬೋದು, ಉತ್ತರ ಆಗ್ಬೋದು, ದಕ್ಷಿಣ ಆಗ್ಬೋದು, ಅದು ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ. ಎಲ್ಲವೂ ಕೂಡ ಅವರವರ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಮೇಲೆ ನಿಂತಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. Kamal and his 20 men are trying to raise the border side. Kamal has taken the colonel's horse right out of the stable and rode her away. The colonel's son asked if any of his men knew where Kamal Heights, and Muhammad Khan replied that if one knew where morning west was, they would find Kamal. ಕಮಾಲ್ ಮತ್ತು ಆತನ 20 ಮಂದಿ ಸಂಗಡಿಗರು ಕರ್ನಲ್ನ ಒಂದು ಸ್ಟೇಬಲ್ ಕುದುರೆ ಲಾಯದಿಂದ ಏನು ಮಾಡ್ತಾ ಹೋಗ್ತಾರೆ, ಕುದುರೆಯನ್ನು ಕದ್ದುಕೊಂಡು ಹೊರಟೋಗಿರ್ತಾರೆ. ಇದನ್ನು ತಿಳಿದಂಥ ಕರ್ನಲ್ ಸನ್ ಕಮಾಲನ ಒಂದು ಅಡುಗುದಾಣಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ತನ್ನದೇ ಸೈನ್ಯ ಗೈಡ್ ಅಂತ ಏನಿದೆ, ಆ ಸೈನ್ಯದ ರೆಸಲ್ದಾರ್ ಆರ್ಮಿಯ ಕಮಾಂಡರ್ ಆದಂಥ ಮೊಹಮ್ಮದ್ ಖಾನ್ನ ಕೇಳಿದಾಗ ಅವನು ಹೇಳ್ತಾನೆ, ಮಾರ್ನಿಂಗ್ ಮಿಸ್ಟ್ ವಾಸ್, ಅಂದರೆ ಮುಂಜಾನೆಯ ಮಂಜು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಹೇಗೆ ಹೇಳೋಕ್ಕೆ ಅಸಾಧ್ಯವೋ ಹಾಗೆ ಕಮಾಲ್ನ ಒಂದು ಅಡುಗುದಾಣದ ಬಗ್ಗೆ ಮಾಹಿತಿಯನ್ನು ಕೊಡೋದು ಕೂಡ ಅಷ್ಟೇ ಕಷ್ಟ ಸಾಧ್ಯ. ಆದರೆ ಒಂದು ಸಾಧ್ಯತೆ ಏನಿದೆ ಅಂತಂದರೆ, ಅವನು ಫೋರ್ಟ್ ಬುಕ್ಲೋ ಬಳಿ ಇರಬಹುದು ಒಂದು ವೇಳೆ. ಅವನು ಅದನ್ನು ದಾಟೋದಕ್ಕೆ ಮುಂಚೆ, ಕಾರಣ ಅವನು ಮನೆಗೆ ಹೋಗಬೇಕಂದ್ರೆ ಆ ದಾರಿಯಲ್ಲೇ ಹೋಗಬೇಕು, ಅದನ್ನು ದಾಟ್ಕೊಂಡು ಹೋಗಬೇಕು. ಅವನು ಹೋಗೋದಕ್ಕೆ ಮುಂಚೆ ನಾವು ಅವನನ್ನು ತಡೆದು ಹಿಡಿದ್ರೆ ಅವನು ಸಿಗ್ಬೋದು. ಇಲ್ಲವಾದಲ್ಲಿ ಒಂದು ವೇಳೆ ಅವನು ಟಂಗ್ ಆಫ್ ಜಗಾಯ್ ತನ್ನ ಜಾಗಕ್ಕೆ ಹೊರಟು ಹೋದರೆ ಅವನನ್ನು ತಡೆಯೋದು ತುಂಬ ಕಷ್ಟ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ. ಕಾರಣ ಅದೆಲ್ಲವೂ ಕೂಡ ಕಮಾಲರ ಒಂದು ಮನುಷ್ಯರು ಏನಿದ್ದಾರೆ, ಅವನ ಸಂಗಡಿಗರು ನಿನ್ನ ಸುತ್ತುವರೆದು ಬಿಡ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. Moving on to the next slide. After Muhammad finished speaking, the colonel's son mounted his horse. The son's horse is fearsome, with the heart of hell and the head of a gallows tree. He made it to the fort and stayed there briefly to dine. He left quickly and rode until he saw his father's missing mare at the tongue of Jagai. Kamal was on a back, and the colonel's son fired twice, but
ಮೆಸ್ಟ್. ಮೊಹಮ್ಮದ್ ಖಾನರ ಮಾತನ್ನು ತಿಳಿದು ಮಾಹಿತಿಯನ್ನು ಪಡೆದಂಥ ಕರ್ನಲ್ನ ಮಗ ಏನು ಮಾಡ್ತಾ ಹೋಗ್ತಾನೆ, ಫೋರ್ಟ್ ಬುಕ್ಲೋ ಬಳಿ ಹೋಗ್ತಾನೆ. ತನ್ನ ಕುದುರೆಯನ್ನು ವೇಗವಾಗಿ ಓಡಿಸ್ಕೊಂಡು, ಹೆದರಿದ ಕುದುರೆಯನ್ನು ವೇಗವಾಗಿ ಓಡಿಸ್ಕೊಂಡು ಫೋರ್ಟ್ ಬುಕ್ಲೋ ಬಳಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಊಟಕ್ಕೆ ಅಣಿಯಾಗ್ತಾನೆ. ಅದಾದ ನಂತರ ಮತ್ತೆ ತನ್ನ ತಂದೆಯ ಕುದುರೆಯನ್ನು ಹುಡುಕಿಕೊಂಡು ಹೋದಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆತ ಟಂಗ್ ಆಫ್ ಜಾಗಗೆ ಹೊರಟೋಗ್ತಾನೆ. ಅಲ್ಲಿ ಕಮಾಲ್ ತನ್ನ ತಂದೆಯ ಕುದುರೆ ಮೇಲೆ ಸವಾರಿ ಮಾಡೋದನ್ನು ಕಂಡು ಕರ್ನಲ್ನ ಮಗ ಗಾಳಿಯಲ್ಲಿ ಗುಂಡನ್ನು 2 ಬಾರಿ ಹಾರಿಸ್ತಾನೆ, ಆದರೆ ಅದು ಮಿಸ್ ಆಗ್ತಾ ಹೋಗ್ತದೆ. ಇದನ್ನು ಅರ್ಥಂತ ಕಮಾಲ್ replied that the man shot like a soldier and summoned him to show how he could ride. The colonel's son horse let up like a stag of 10, but Kamal's stolen mare was like a barren doe. There was a rock on both the right and left and a thorn in between. ಅವನ ಧೈರ್ಯವನ್ನು ಮೆಚ್ಚಿದಂತಹ ಕಮಾಲ್ ಏನು ಮಾಡ್ತಾನೆ, ಒಂದು ಆಹ್ವಾನವನ್ನು ಕೊಡ್ತಾನೆ. ಕುದುರೆಯ ಒಂದು ಓಡಿಸುವ ರೇಸ್ನಲ್ಲಿ ಹೇಗೆ ಕರ್ನಲ್ನ ಮಗ ಹೇಗೆ ನಡ್ಕೊಳ್ತಾನೆ ಅನ್ನುವಂಥ ಒಂದು ಕುತೂಹಲ ಕಮಾಲ್ನಲ್ಲಿ ಇರ್ತದೆ. ಆ ಆಹ್ವಾನಕ್ಕೆ ಮನ್ನಣೆ ಕೊಟ್ಟಂಥ ಕರ್ನಲ್ನ ಮಗ ತನ್ನ ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾನೆ. ಆ ಓಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕ ಮುಳ್ಳುಗಳು ಮತ್ತು ಕಲ್ಲು ಮತ್ತು ಬಂಡೆಗಳ ನಡುವೆ ಈ ಒಂದು ರೇಸ್ ಪ್ರಾರಂಭ ಆಗ್ತದೆ. ದ ಮೆನ್ ರೋಡ್ ಪಾಸ್ಟ್ ದ ಮೂನ್ ಇನ್ ಟು ದ ಡಾನ್. ಹಗಲು ಇರುಳು ಅಂದಂಗೆ ಕುದುರೆಯನ್ನು ಓಡಿಸ್ತಾ ಹೋಗ್ತಾನೆ. ದ ಕರ್ನಲ್ಸ್ ಸನ್ಸ್ ಹಾರ್ಸ್ ರೋಡ್ ಲೈಕ್ ಎ wounded bull, ಬಟ್ ದ ಮೇರ್ ವಾಸ್ ಲೈಕ್ ಎ fawn. ಆ ಕರ್ನಲ್ನ ಮಗನ ಕುದುರೆ ಗಾಯಗೊಂಡಂಥ ಗೂಳಿಯಾಗಿ ಓಡ್ತಾ ಇದೆ. ಆದರೆ ಆ ಕದ್ದೊಯ್ದಂಥ ಕಮಾಲ್ ಕದ್ದೊಯ್ದಂಥ ಕುದುರೆ ಏನಾಗಿದೆ, ಆಗ ತಾನೇ ಹುಟ್ಟಂಥ ಜಿಂಕೆ ಮರಿಯ ಹಾಗೆ ಓಡ್ತಾ ಇದೆ. The dun finally fell, and Kamal turned his horse back and pulled the colonel's son free. He kicked the pistol out of his enemy's hand and told him that he was only allowed to run so far because he let him. He explained that his own men lined the whole course, and if he had raised his hand, they would have killed the colonel's son instantly. ಸೊ ಹಗಲು ಇರುಳು ಅನ್ನೋದೇ ಕುದುರೆಯನ್ನು ಓಡಿಸುವಂತಹ ಕರ್ನಲ್ನ ಮಗ ಹಾಗೂ ಕಮಾಲ್ ಅಫ್ಘಾನನ ಯೋಧ ಅಥವಾ ಕುದುರೆ ಕಳ್ಳ ಸಹಜವಾಗಿ ಕುದುರೆ ರೇಸಿನ ಓಟದ ಕೊನೆ ಹಂತವಾಗಿ ಬಂದಂಥ ಸಂದರ್ಭದಲ್ಲಿ ಆ ಆ ಕರ್ನಲ್ನ ಮಗನ ಕುದುರೆ ಬಿದ್ದು ಹೋಗ್ತದೆ. ಆದರೆ ಕಮಾಲ್ ವಾಪಸ್ ಬಂದು ಅವನನ್ನು ಎತ್ತಿ ಅವನನ್ನು ಅದರಿಂದ ಬಿಡುಗಡೆಗೊಳಿಸ್ತಾನೆ. ಅವನಿದ್ದಂಥ ಪಿಸ್ತೂಲನ್ನು ತನ್ನ ಕೈಗೆ ಇಟ್ಕೊಳ್ತಾನೆ. ಅದು ಎತ್ಕೊಳ್ತಾ ಒಂದು ಮಾತನ್ನು ಹೇಳ್ತಾನೆ, ನಿನಗೆ ಇಷ್ಟುವರೆಗೂ ಜೀವಂತವಾಗಿ ಕುದುರೆಯನ್ನು ಓಡಿಸೋದಕ್ಕೆ ಅವಕಾಶ ಕೊಟ್ಟಿರುವಂಥವನೇ ನಾನು. ಒಂದು ವೇಳೆ ನಾನು ನನ್ನ ಕೈಯನ್ನು ಒಂದು ಬಾರಿ ಮೇಲೆ ಎತ್ತಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಇಲ್ಲಿ ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಕರ್ನಲ್ನ ಮಗನಿಗೆ ಹೇಳ್ತಾ ಹೋಗ್ತಾನೆ. Moving on to the next slide, the colonel's son answers Kamal scornfully, but Kamal disregards this and helps him to his feet. He tells the young man not to talk of dogs when wolf and grey wolf meet. The colonel's son, impressed by Kamal, spontaneously offers him his father's mare. The mare runs to the colonel's son, and Kamal notes that she loves the younger man best and decides to let the mare return to him, as well as giving him a saddle cloth and his silver stirrups. Kamal also calls his own son and gives him to the colonel's son. He introduces his son, who looks like a lance in dress, and tells the boy that the colonel's son is his master, and that he must ride at his left side until death or Kamal cuts the ties. The boy must defend his new master, and it is his fate to protect him. He should be a tough trooper and a sent to Rasaldar, even though he himself will probably be hanged as a traitor. ಈ ಸ್ಲೈಡ್ನಲ್ಲಿ ನಾವು ನೋಡುವಂಥದ್ದಾದರೆ ಕರ್ನಲ್ ಸನ್ನನ್ನು ಮೇಲೆತ್ತಿ ಅವನನ್ನು ಸಮಾಧಾನ ಮಾಡುವಂಥ ಸಂದರ್ಭದಲ್ಲೂ ಕೂಡ ತನ್ನ ಹಠವನ್ನು ತನ್ನ ನಡವಳಿಕೆಯನ್ನು ಬದಲಿಸಿಕೊಳ್ಳದಂತಹ ಕರ್ನಲ್ನ ಮಗ ಅವನನ್ನು ಒಂದು ರೀತಿ ಬೈಯುವಂಥ ಒಂದು ಪ್ರಯತ್ನವನ್ನು ಅಥವಾ ಯಾವುದೇ ಗೌರವವಾಗಿ ಅಗೌರವವನ್ನು ತೋರ್ತಾ ಮಾತಾಡ್ತಾ ಹೋದರೂ ಕೂಡ ಕಮಾಲ್ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ, ನೀನು ಮಾತಾಡ್ತಾ ಇರೋದು ನಾಯಿಗಳ ಬಗ್ಗೆ ಅಲ್ಲ, ಟಾಕಿಂಗ್ ಅಬೌಟ್ ಐ ಕೋಟ್ ವುಲ್ಫ್ ಆ್ಯಂಡ್ ಗ್ರೇ ವುಲ್ಫ್. 2 ತೋಳಗಳು ಭೇಟಿಯಾದಂಥ ಸಂದರ್ಭ ಹೇಗಿದೆಯೋ ಹಾಗೆ ಇದೆ.
ನಾನು ನಿನ್ನ ಬಗ್ಗೆ ಯಥೇಚ್ಛವಾಗಿ ಇಂಪ್ರೆಸ್ ಆಗಿದ್ದೀನಿ, ಸಂತುಷ್ಟನಾಗಿದ್ದೀನಿ. ಹಾಗಾಗಿ ನಿನ್ನ ತಂದೆಯ ಕುದುರೆಯನ್ನು ನೀನು ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಕರ್ನಲ್ನ ಮಗನನ್ನು ನೋಡಿದಂಥ ಕುದುರೆ ಅವನನ್ನು ಹೋಗಿ ಅಪ್ಕೊಳ್ತದೆ. ಆಗ ತನ್ನ ನಿರ್ಧಾರವು ಕೂಡ ಸರಿ ಇದೆ ಅಂತ ಹೇಳಿ ಅವನಿಗೆ ಕುದುರೆ ಮೇಲೆ ಹಾಕುವಂಥ ಸ್ಯಾಡಲ್ ಕ್ಲಾತ್, ಸಿಲ್ವರ್ ಸ್ಟಿರಪ್ಸ್ ಎಲ್ಲವನ್ನು ಕೊಟ್ಟು, ಜೊತೆಗೆ ತನ್ನ ಮಗನನ್ನು ಕೂಡ ಕರ್ನಲ್ ಸನ್ ಜೊತೆಗೆ ಕಳಿಸ್ಕೊಡ್ತಾನೆ. ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ, ಈಗ ನಿನ್ನ ಮಾಸ್ಟರ್ ಯಾರು ಅಂದರೆ ಕರ್ನಲ್ನ ಮಗ. ನೀನು ಅವನ ಎಡಗಡೆ ಇದ್ದುಕೊಂಡು ನೀನು ಸಾಯುವವರೆಗೂ ಅವನನ್ನು ರಕ್ಷಣೆ ಮಾಡ್ತಾ ಹೋಗಬೇಕು ಅನ್ನುವಂಥ ಮಾತನ್ನು ಕೂಡ ತನ್ನ ಮಗನನ್ನು ಕರೆದು ಹೇಳ್ತಾ ಹೋಗ್ತಾನೆ. ಈಗ ದ ಬಾಯ್ ಮಸ್ಟ್ ಡಿಫೆಂಡ್ ಇಸ್ ನ್ಯೂ ಮಾಸ್ಟರ್ ಆ್ಯಂಡ್ ಇಟ್ ಈಸ್ ಹಿಸ್ ಫೇಟ್ ಟು ಪ್ರೊಟೆಕ್ಟ್ ಹಿಮ್. ಈಗ ಆ ಹುಡುಗ ಕರ್ನಲ್ನ ಮಗನನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಅವರನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ವಹಿಸ್ತಾ ಹೋಗ್ತಾನೆ. ಜೊತೆಗೆ ನೀನು ಇನ್ನು ಮುಂದೆ ಅವರ ಸ್ವತ್ತು, ನೀನು ಅಲ್ಲೇ ರಸಲ್ದಾರನಾಗಿ ಮೇಲೆ ಬರಬಹುದು, ಇಲ್ಲ ಅಂತಂದರೆ ನಿನ್ನನ್ನು ದೇಶದ್ರೋಹಿ ಅಂತ ಹ್ಯಾಂಗ್ ಮಾಡೋಕ್ಕಾದರೂ ಕೂಡ ಹಾಕ್ಬೋದು. ಹಿಂಗೇನಿದ್ರು ನಿನ್ನ ಜೀವನವನ್ನು ನೀನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ತನ್ನ ಮಗನನ್ನು ಕರ್ನಲ್ನ ಮಗನಿಗೆ ಒಪ್ಪಿಸುವಂಥ ಒಂದು ಪ್ರಯತ್ನ ಆಗ್ತಾ ಹೋಗ್ತದೆ. Kamal and the colonel's son look at each other and find no fault. They have taken the oath of the brother in blood. The colonel's son rides the mare and Kamal's son takes the dun. They return to Fort Buccleuch, and as they draw closer, 20 swords flash in warning. The colonel's son calls for them to lower their steel because while last night they had struck at a border thief, tonight this a man of the guides. The refrain from the beginning of the poem regarding east and west and strong men meeting is repeated. ಕಮಾಲ್ ಮತ್ತು ಕರ್ನಲ್ನ ಮಗ ಒಬ್ಬರೊಬ್ಬರು ಪರಸ್ಪರ ತಮ್ಮ ಧೈರ್ಯ, ಸಾಹಸ, ಶೌರ್ಯ, ಸೌಜನ್ಯ ಎಲ್ಲ ನಡವಳಿಕೆಗಳು ಪರಸ್ಪರ ಒಪ್ಪಿಕೊಂಡು ಗೌರವಿಸ್ಕೊಳ್ತಾ ತನ್ನ ಮಗನನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಒಂದು ಪ್ರಮಾಣವನ್ನು ಕೂಡ ಮಾಡ್ತಾ ಹೋಗ್ತಾರೆ. ನಾವಿಬ್ಬರು ತನ್ನ ಬ್ರದರ್ ಇನ್ ಬ್ಲಡ್ ಅನ್ನುವಂಥದ್ದು, ಅಂದರೆ ಹುಟ್ಟಿದಾರಭ್ಯ ಅಣ್ಣ ತಮ್ಮಂದಿರು ಅಲ್ಲದಿದ್ದರು ಈಗ ಆ ಪ್ರಮಾಣದ ಮುಖಾಂತರ ತಮ್ಮ ಶೌರ್ಯ, ಸಾಹಸ, ಹೋಲಿಕೆಯನ್ನು ಮಾಡಿದಾಗ ಸಮಬಲರಾಗಿದ್ದರಿಂದ ಅವರು ಬ್ರದರ್ ಇನ್ ಬ್ಲಡ್ ಅನ್ನುವಂತಹ ಏನು ಮಾಡ್ತಾ ಹೋಗ್ತಾರೆ, ಪ್ರಮಾಣವನ್ನು ಮಾಡ್ತಾರೆ. ಈಗ ಕರ್ನಲ್ನ ಮಗ ತನ್ನ ತಂದೆಯ ಕುದುರೆಯನ್ನು ಮತ್ತು ಕಮಾಲ್ನ ಮಗ ಕರ್ನಲ್ನ ಮಗ ತಂದಂಥ ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾನೆ. ವಾಪಸ್ ಅವರು ಫೋರ್ಟ್ ಬುಕ್ಲೋಗೆ ಹೋಗ್ತಾರೆ. ಅಲ್ಲಿ ಹೋಗ್ತಾ ಇದ್ದಾಗೆ 20 ವರ್ಡ್ಸ್ ಫ್ಲ್ಯಾಶ್ ಇನ್ ವಾರ್ನಿಂಗ್. 20 ಕತ್ತಿಗಳು ಗಾಳಿಯಲ್ಲಿ ತೂರಿಸುತ್ತಾ ಅಲ್ಲಿನ ಜನ ವಾರ್ನಿಂಗ್ ಕೊಡುವ ರೀತಿಯಲ್ಲಿ, ಎಚ್ಚರಿಕೆ ಕೊಡುವಂಥ ರೀತಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ದ ಕರ್ನಲ್ಸ್ ಸನ್ ಕಾಲ್ಸ್ ಫಾರ್ ದೆಮ್ ಟು ಲೋವರ್ ದ ಸ್ಟೀಲ್ ಬಿಕಾಸ್ ವೈ ಲಾಸ್ಟ್ ನೈಟ್ ದೇ ಹ್ಯಾಡ್ ಸ್ಟಕ್ ಅಟ್ ಅ ಬಾರ್ಡರ್ ಥೀಫ್. ಟುನೈಟ್ ಇಸ್ ಅ ಮ್ಯಾನ್ ಆಫ್ ದ ಗೈಡ್ಸ್. ದ ಕರ್ನಲ್ಸ್ ಸನ್ ಕಾಲ್ಸ್ ಫಾರ್ ದೆಮ್ ಟು ಲೋವರ್ ದ ಸ್ಟೀಲ್. ಅವರು ಎಚ್ಚರಿಕೆ ಕೊಡ್ತಾ ಇದ್ದಂಥ ಕತ್ತಿಯನ್ನು ಕೆಳಗಿಳಿಸುವಂಥ ಒಂದು ಸಂಜ್ಞೆಯನ್ನು ಮಾಡ್ತಾನೆ. ಕಾರಣ, ಲಾಸ್ಟ್ ನೈಟ್ ದೇ ಹ್ಯಾಡ್ ಸ್ಟಕ್ ಅಟ್ ಅ ಬಾರ್ಡರ್ ಥೀಫ್, ಟುನೈಟ್ ಇಸ್ ಅ ಮ್ಯಾನ್ ಆಫ್ ದ ಗೈಡ್ಸ್. ಅಂದರೆ ಹಿಂದಿನ ರಾತ್ರಿ ನಾವು ಕುದುರೆ ಹಾಗೂ ಗಡಿಯ ಕಳ್ಳನ ಹೊಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಈಗ ಬಂದಿರುವಂಥವನು ನಮ್ಮ ಗೈಡ್, ಅಂದರೆ ನಮ್ಮ ಸೈನ್ಯದ ಒಬ್ಬ ಭಾಗವಾಗಿ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ಕಮಾಲ್ನ ಮಗನನ್ನು ನೋಡಿದಾಗ ಹೇಳ್ತಾನೆ. ದ ರಿಫ್ರೈನ್ ಅಂದರೆ ಪುನರ್ ಈಸ್ಟ್ ಈಸ್ ಈಸ್ಟ್ ಆ್ಯಂಡ್ ವೆಸ್ಟ್ ಈಸ್ ವೆಸ್ಟ್ ಅನ್ನುವಂಥ ಒಂದು ಸಾಲುಗಳು ಮತ್ತೊಮ್ಮೆ ಇಲ್ಲಿ ಪುನರಾವರ್ತನೆ ಆಗುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. So moving on to the next slide, we shall talk about the MCQs. What is the season of mist and mellow fruitfulness? Is it autumn, spring, winter, summer? At which time of the day does the poem "She dwelt among the untrodden ways" takes place? Early morning, night, late afternoon, none of the above. What is the Duke arranging in my last Duchess? The Duchess' funeral, the painting of the Duchess' portrait, a new marriage for himself, the sale of his art collection. Question number 4. Where does this poem, My Last Duchess, take place?
Carrington, France; Ferrara, Italy; Hamburg, Germany; Cardiff, England. What did Kamal steal away from the colonel's table? Question number 5. What did Kamal steal away from the colonel's table? Monkey, horse or mare, donkey, none of the above. Reference. These are the references that you can go through. Thank you.